ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಕೇಳುಗರೆ, ಇಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ದೇವಾಲಯಗಳ ಸ್ಥಿತಿಗತಿ, ಅವುಗಳ ಇತಿಹಾಸ, ಜಾತ್ರೆ ಮತ್ತು ಹಬ್ಬಗಳ ಆಚರಣೆ, ಸಂಸ್ಕೃತಿ ಸಂಪ್ರದಾಯಗಳ ಕುರಿತು ತಿಳಿದುಕೊಳ್ಳುವ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸಹ ಆತ್ಮೀಯವಾದ ಸ್ವಾಗತ. ನಾವು ಇಂದು ಮೈಸೂರು ಜಿಲ್ಲೆಯ HD ಕೋಟೆಯಲ್ಲಿರುವ ಶ್ರೀ ಲಕ್ಷ್ಮೀ ವರದರಾಜಸ್ವಾಮಿ ದೇವಸ್ಥಾನದಲ್ಲಿ ನಡೆಯುವ ಅತ್ಯಂತ ಪ್ರಸಿದ್ಧವಾದ ಬ್ರಹ್ಮರಥೋತ್ಸವದ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಶತಮಾನಗಳ ಕಾಲದಿಂದ ನಡೆದು ಬಂದಿರುವ ಈ ಒಂದು ರಥೋತ್ಸವದ ವಿಶೇಷತೆಗಳ ಬಗ್ಗೆ ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ದೇವಸ್ಥಾನದ ಆಗಮಿಕರಾದ ಶ್ರೀಯುತ ವಿನಯ್ BS ರವರು. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಒಂದು ರಥೋತ್ಸವದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸರ್, ಮೊದಲನೇದಾಗಿ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್. ನಮಸ್ಕಾರ. ನಮಸ್ತೆ. ಸರ್, ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದರೆ. ನಾವು ಬಂದು ವಿನಯ್ BS ಅಂತ ಹೇಳಿ ಇಲ್ಲೇ HD ಕೋಟೆ ತಾಲೂಕಿನ ಕೇಬಳತೂರು ಗ್ರಾಮದವರು. ಇರೋದಿವ ವಾಸ ಮೈಸೂರಿನಲ್ಲಿ. ನಾವು ಬಂದು BSc ಗ್ರ್ಯಾಜುಯೇಷನ್ ಆದಮೇಲೆ MSc ಒಂದು ಸ್ನಾತಕೋತ್ತರ ಪದವಿ ಬಂದು ಆನ್ವೀಕ ಭೂವಿಜ್ಞಾನದಲ್ಲಿ ಅಪ್ಲೈಡ್ ಜಿಯಾಲಜಿನಲ್ಲಿ ಮಾಡಿ, ಸಂಸ್ಕೃತದಲ್ಲಿ MA ಮಾಡಿ, ಪಾಂಚರಾತ್ರ ಆಗಮದಲ್ಲಿ ಪ್ರವೀಣ ಭಾಗವನ್ನು ಮಾಡಿದ್ದೀವಿ. ಪ್ರಸ್ತುತ ಈ ಒಂದು ನಮ್ಮ ಈ ಮೈಸೂರು ಪ್ರಾಂತ್ಯದಲ್ಲಿ ಇರತಕ್ಕಂತಹ ನಮ್ಮ ಶ್ರೀ ವೈಷ್ಣವ ಪಾಂಚರಾತ್ರ ಆಗಮ ಸಂಬಂಧಪಟ್ಟಂತಹ ಪೂಜಾ ವಿಧಾನಗಳಲ್ಲಿ ನಡೀತಕ್ಕಂತಹ ದೇವಸ್ಥಾನಗಳಲ್ಲಿ ಆಹ್ವಾನಿತ ಆಗಮಿಕರಾಗಿ ಒಂದು ಕೈಂಕರ್ಯಗಳನ್ನು ನೆರವೇರಿಸ್ತಾ ಇದ್ದೇನೆ. ಸರ್, ಈ ಒಂದು ಪುರಾತನವಾದ ದೇವಾಲಯದ ಬಗ್ಗೆ ಒಂದಷ್ಟು ಇತಿಹಾಸವುಳ್ಳಂತಹ ಅಂಶಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಳೋದಾದರೆ. ಮೊದಲನೇದಾಗಿ ಹೆಗ್ಗಡದೇನ ಕೋಟೆ ದೇವಸ್ಥಾನದಲ್ಲಿ ಪುರಾತನವಾದ ವಿಷಯಗಳ ಬಗ್ಗೆ ಹೇಳಬೇಕು ಅಂದರೆ, ಶಾಸನಾಧಾರಿತವಾಗಿರತಕ್ಕಂತಹದ್ದೇ ಆಗಲಿ, ತಾಮ್ರಪತ್ರಗಳದೇ ಆಗಲಿ, ಯಾವುದೇ ದಾಖಲೆಗಳು ಇಲ್ಲಿ ನಮಗೆ ಲಭ್ಯವಿಲ್ಲ. ಹಾಗಾಗಿ ಆ ದಾಖಲೆ ಪೂರ್ವಕವಾಗಿ ನಾವು ಹೇಳಲಿಕ್ಕೆ ಬರೋದಿಲ್ಲ. ಜನಶ್ರುತಿ ಆಧಾರಿತವಾಗಿರತಕ್ಕಂತಹ ವಿಚಾರಗಳನ್ನು, ಮತ್ತು ಇದು ಕರ್ನಾಟಕ ರಾಜ್ಯ ಪುರಾತತ್ವ ಇಲಾಖೆಗೆ ಸಂಬಂಧಪಟ್ಟಂತಹ ಅವರ ಅಧೀನದಲ್ಲಿ ಒಳಪಟ್ಟಿರತಕ್ಕಂತಹದ್ದು, ಹಾಗೂ ನಮ್ಮ ಧಾರ್ಮಿಕ ದತ್ತಿ ಇಲಾಖೆ ವ್ಯಾಪ್ತಿನಲ್ಲಿ ಒಳಪಟ್ಟಿರತಕ್ಕಂತಹ ದೇವಸ್ಥಾನ. ಆದ್ದರಿಂದ ಪುರಾತತ್ವ ಇಲಾಖೆಯಲ್ಲಿ ಏನು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಆ ಇದರ ಮೇಲೆ ಜನಶ್ರುತಿಗಳ ಹಿಂದಿನಿಂದ ಬಂದಿರತಕ್ಕಂತಹ ಜನಗಳ ಏನು ಹೇಳಿಕೊಂಡು ಬಂದಿದ್ದಾರೆ ಸ್ಥಳ ಪುರಾಣಗಳ ಬಗ್ಗೆ, ಆ ಆಧಾರದ ಮೇಲೆ ಹೇಳ್ಬೋದಾಗಿದೆ. ಹಾಗಾಗಿ ಮೊದಲನೇದಾಗಿ ದೇವಸ್ಥಾನದ ವಿನ್ಯಾಸಗಳನ್ನು ನೋಡಿದಾಗ ಗರ್ಭಗೃಹ, ಅರ್ಧಮಂಟಪ ಮತ್ತು ಮುಖಮಂಟಪ ಇದ್ದು, ತದನಂತರ ಅಂದರೆ ಅಂತರಾಳ ಇದೆ. ಅಂತರಾಳ ಆದಮೇಲೆ ನವರಂಗ ಇದೆ. ನವರಂಗ ಆದಮೇಲೆ ಆ ನವರಂಗಕ್ಕೆ ಪ್ರವೇಶಕ್ಕೆ ಇಕ್ಕೆಲುಗಳಲ್ಲಿ ಸೋಪಾನ ಪಂಕ್ತಿಗಳಿದೆ. ತದನಂತರ ಆವರಣ ಇದೆ, ಪ್ರಥಮಾವರಣ. ಆದಮೇಲೆ ಮುಂದೆ ಪಾತಾಳಾಂಕಣ ಬರುತ್ತೆ. ಪಾತಾಳಾಂಕಣದ ಎಡಭಾಗದಲ್ಲೂ ಕೂಡ ಅದು ಉಯ್ಯಾಲೆ ಮಂಟಪ ಅಂತ ಇತ್ತು. ಈಗ ಅದನ್ನು ಅಮ್ಮನವರ ಸನ್ನಿಧಿಯಾಗಿ ಪರಿವರ್ತನೆ ಮಾಡಲಾಗಿದೆ. ಹಾಗೆ ನವೀನವಾಗಿ ದೇವಸ್ಥಾನದ ಪಾಕಶಾಲೆ ಹಾಗೂ ಯಾಗಶಾಲೆಗಳನ್ನು ಕೂಡ ನಿರ್ಮಾಣ ಮಾಡಿ, ಹಿಂದೆ ಇದ್ದಂತಹ ಗೋಪುರದ ಜಾಗದಲ್ಲಿ ಇವಾಗ ಭವ್ಯವಾಗಿ ಮತ್ತೆ ಜೀರ್ಣೋದ್ಧಾರ ಮಾಡಿ ರಾಜಗೋಪುರ ನಿರ್ಮಾಣ ಮಾಡಲಾಗಿದೆ. ಈ ವಾಸ್ತು ವಿನ್ಯಾಸದ ಪ್ರಕಾರವಾಗಿ ಹೇಳಬೇಕು ಅನ್ನೋದಾದಲ್ಲಿ, ಇದನ್ನು ಹೊಯ್ಸಳರ ಕಾಲದಲ್ಲಿ ಅರ್ಧಮಂಟಪ ಮತ್ತು ಅಂತರಾಳ ಪರ್ಯಂತವಾಗಿಯೂ, ವಿಜಯನಗರ ಕಾಲದಲ್ಲಿ ಮುಂದೆ ನವರಂಗದಲ್ಲೂ, ಹಾಗೆ ಪಾತಾಳಾಂಕಣ ಇತ್ಯಾದಿಗಳು ಮೈಸೂರು ಅರಸರ ಕಾಲದಲ್ಲಿ ಆಗಿದೆ ಅಂತ ಪುರಾತತ್ವ ಇಲಾಖೆ ಮಾಹಿತಿ ಇದೆ. ಶಾಸನಗಳು ಯಾವುದು ಇದರಲ್ಲಿ ಆಧಾರ ಇಲ್ಲ. ಯಾವ ಮಹಾರಾಜರ ಕಾಲದಲ್ಲಿ ಇದನ್ನು ನಿರ್ಮಾಣ ಮಾಡಿದ್ರು, ಅವರು ಏನೇನು ದತ್ತಿಗಳನ್ನು ಕೊಟ್ಟಿದ್ದಾರೆ ಎನ್ನತಕ್ಕಂಥದ್ದು ಇವತ್ತು ನಮಗೆ ಯಾವುದೂ ಇಲ್ಲ, ನಷ್ಟವಾಗಿದೆ. ಇದು ಒಂದು ವಿಷಯ. ಇನ್ನು ಮೂರ್ತಿಯನ್ನು ತೆಗೆದುಕೊಂಡಾಗ, ಈಗಿರುವ ಮೂಲ ಮೂರ್ತಿಯನ್ನು ಗಮನಿಸಿದಾಗ, ಮೂರ್ತಿ ವಿನ್ಯಾಸ ಶೈಲಿ ವಿಜಯನಗರದ ಶೈಲಿ ಅಂತ ಹೇಳ್ತಾರೆ. ಹಾಗಾಗಿ ಸ್ವಲ್ಪ ಪಲ್ಲವರ ಇದನ್ನು ಭಾಗ ಹೋಲುತ್ತೆ. ಆದರೆ ಪ್ರಭಾವಳಿ ಸಹಿತವಾಗಿ ಇರೋದರಿಂದ ಆ ಪ್ರಭಾವಳಿ ಸಹಿತವಾಗಿರೋ ಮೂರ್ತಿ ಪಲ್ಲವರ ಕಾಲದಲ್ಲಿ ಮಾಡಲ್ಲ. ಪ್ರಭಾವಳಿ ಪ್ರತ್ಯೇಕವಾಗಿರುತ್ತೆ, ಶಿಲಾಮಯವಾಗಿ. ಅದರ ಜೊತೆ ಪ್ರಭಾವಳಿ ಪಲ್ಲವರ ಕಾಲದಲ್ಲಿ ಇಲ್ದಿರೋದ್ರಿಂದ ಆಗಿರುತ್ತೆ. ಆದರೆ ವಿಜಯನಗರ ಕಾಲದಲ್ಲಿ ಇರತಕ್ಕಂಥದ್ದು ಕೆತ್ತನೆಗಳಲ್ಲಿ ನೋಡಿದಾಗ ಸಾಧಾರಣವಾದ ಕೆತ್ತನೆಗಳಿರುತ್ತೆ.
ಆ ಶಂಖಚಕ್ರಗಳು ಇತ್ಯಾದಿಗಳಲ್ಲಿ ವಿನ್ಯಾಸಗಳು ಬರಲ್ಲ. ಆದರೆ ಮೂಲಮೂರ್ತಿನಲ್ಲಿ ನೋಡಿದಾಗ ಸ್ವಲ್ಪ ಹೊಯ್ಸಳರ ಉತ್ತರೀಯ ಕಾಲದಲ್ಲೂ ಹಾಗೂ ಕೆಲವು ವಿಜಯನಗರದ ಕೆಲವು ಇದು ಪ್ರಭಾವಳಿಗಳನ್ನು ನೋಡಿದಾಗ ಬರುತ್ತೆ ಸಾಮ್ಯತೆ. ಇನ್ನೂ ಹೆಚ್ಚು ಹೇಳಬೇಕು ಅಂದರೆ ಇಲ್ಲಿರುವ ನಮ್ಮ ಮೂಲ ವರದರಾಜ ಸ್ವಾಮಿ ವಿಗ್ರಹದ ಒಂದು ಪ್ರಭಾವಳಿ ವಿನ್ಯಾಸವು ಹಾಗೂ ನಮ್ಮ ಗದಗಿನ ವೀರನಾರಾಯಣ ಮಂದಿರದಲ್ಲಿ ಇರತಕ್ಕಂತಹ ಒಂದು ಪ್ರಭಾ ವಿನ್ಯಾಸವು ಕೂಡ ಆ ಮೂರು ಮೂರ್ತಿ ಒಂದಿದು ಸಾಮ್ಯತೆ ಬಹಳಷ್ಟಿದೆ. ಆದರೆ ಆ ಆಯುಧಗಳು ವಿನ್ಯಾಸಗಳು ಅಲ್ಲಿ ಗದಗಿನ ವೀರನಾರಾಯಣನಿಗೂ ಇಲ್ಲಿ ವರದರಾಜ ಸ್ವಾಮಿಗೂ ವ್ಯತ್ಯಾಸಗಳು ಉಂಟು, ಇಲ್ಲ ಅಂತ ಹೇಳೋಲ್ಲ. ಆದರೆ ಆ ಪ್ರಭಾವಳಿ ಇರತಕ್ಕಂತಹ ಭಾಗ, ಆ ಒಟ್ಟು ಅಂದಗಳು ಅದೆಲ್ಲ ಏನಾಗಿದೆ, ಒಂದು ಸಾಮ್ಯತೆಯನ್ನು ನಾವು ಕಾಣಬಹುದಾಗಿದೆ. ಇದು ಒಂದು ನಾವು ನೋಡುವಂಥದ್ದು ಒಂದು ವಿಚಾರವಾಗಿದೆ. ಹಾಗಾಗಿ ಒಂದು ಕೆಲವರು ಇದನ್ನು ಹೇಳುವಂಥದ್ದು ನಮ್ಮ ಪುರಾತತ್ವ ಇಲಾಖೆ ಏನು ಹೇಳುತ್ತೆ, ವಿಜಯನಗರ ಶೈಲಿ ಅಂತ ಹೇಳಿದ್ದಾರೆ. ಇನ್ನು ಅಮ್ಮನವರ ಸನ್ನಿಧಿನ ಇರತಕ್ಕಂಥದ್ದು ಪ್ರಾಚೀನವಾದ ಅಮ್ಮನವರ ಮೂರ್ತಿಯಾಗಿದ್ದೂ ಕೂಡ ಸಾಧಾರಣ ಶೈಲಿನಲ್ಲಿ ಒಂದು ನಿರ್ಮಾಣವಾಗಿದೆ. ಅತಿಯಾಗಿರತಕ್ಕಂತಹ ಒಂದು ಇಲ್ಲದೆ ಸರಳವಾಗಿರತಕ್ಕಂತಹ ಒಂದು ಇದರಲ್ಲಿ ಮೂಲ ಮೂರ್ತಿ ನಿರ್ಮಾಣವಾಗಿರತಕ್ಕಂತಹದ್ದು. ಹಾಗೆ ಇತ್ತೀಚೆಗೆ ಆ ಒಂದು ದ್ವಾರಪಾಲಕರೆಲ್ಲ ಇರಲಿಲ್ಲ, ದ್ವಾರಪಾಲಕರೆಲ್ಲ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಆದರೆ ದೇವಸ್ಥಾನದಲ್ಲಿ ವಿಷ್ಣು ಸಂಪ್ರದಾಯದಲ್ಲಿ ವೈಷ್ಣವಾಲಿಗಳಲ್ಲಿ ಇರಬೇಕಾದಂತಹ ವಿಶ್ವಕ್ಸೇನ ಮೂರ್ತಿ, ಆಳ್ವಾರಾಚಾರ್ಯರುಗಳು ಏನಿದ್ದಾರೆ ಭಕ್ತ ಬಿಂಬ ಮೂರ್ತಿಗಳು, ಅವರೆಲ್ಲ ಬಹಳ ಪ್ರಾಚೀನ ಕಾಲದಿಂದಲೂ ಕೂಡ ಅಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಇತ್ತೀಚೆಗೆ ವೇದಾಂತ ದೇಶಿಕರ ಒಂದು ಮೂಲಮೂರ್ತಿ, ರಾಮಾನುಜಾಚಾರ್ಯರ ಉತ್ಸವ ಮೂರ್ತಿ ಹಾಗೂ ವೇದಾಂತ ದೇಶದ ಉತ್ಸವ ಮೂರ್ತಿಗಳನ್ನು ಕೂಡ ಹೊಸದಾಗಿ ಪ್ರತಿಷ್ಠೆ ಮಾಡಿದ್ದಾರೆ. ಇದು ಈ ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಒಂದು ವಿಷಯವಾಗಿದೆ. ಇನ್ನು ಜನಶ್ರುತಿ ಆಧಾರಿತವಾಗಿ ಹೇಳಬೇಕು ಅಂತ ಹೇಳಿದಾದಲ್ಲಿ ಇದು ಬಹಳ ಒಂದು ಪಾಂಡವರ ಕಾಲದಲ್ಲೇ ಒಂದು ಪ್ರಸಿದ್ಧವಾಗಿರತಕ್ಕಂತಹ ಒಂದು ಸ್ಥಳವಾಗಿತ್ತು ಅಂತ ಹೇಳ್ತಾರೆ. ಪಾಂಡವರು ವನವಾಸದಲ್ಲಿ ಬಂದಾಗ ಇಲ್ಲಿ ತಂಗಿದ್ರು ಅಂತಾನು ಕೂಡ ಹೇಳ್ತಾರೆ. ಮುಂದೆ ರಾಮಾನುಜರ ಕಾಲದಲ್ಲಿ ಬಂದಂತಹ ಸಂದರ್ಭದಲ್ಲಿ ಅವರು ಚೋಳರಾಜನ ಉಪದ್ರವದಿಂದ ಬಂದಂಥ ಸಂದರ್ಭದಲ್ಲಿ ಕೇಬಳತೂರು ಮಾರ್ಗವಾಗಿ ಹೀಗೆ ಅವರು ಮುಂದೆ ಮಿರ್ಲಾ ಸಾಲಿಗ್ರಾಮಕ್ಕೆ ಹೋಗುವಂಥ ಒಂದು ಹಾದಿನಲ್ಲಿ ಇಲ್ಲಿ ಬಂದು ವರದರಾಜ ಸ್ವಾಮಿ ಮಂದಿರವನ್ನು ಜೀರ್ಣೋದ್ಧಾರ ಮಾಡಿದ್ರು ಅಂತಾನು ಕೂಡ ಹೇಳಲಾಗತ್ತೆ. ಆಮೇಲೆ ತದನಂತರ ಇದು ಒಂದು ದಟ್ಟವಾದ ಕಾಡಾಗಿ ಬೆಳೆದಿತ್ತು. ಮತ್ತೆ ಒಂದು ಪ್ರಸಿದ್ಧವಾಗಿದ್ದು ಮೈಸೂರು ಅರಸರಾಗಿರತಕ್ಕಂತಹ ಚಿಕ್ಕದೇವರಾಜ ಒಡೆಯರ ಕಾಲದಲ್ಲಿ ವಿಶೇಷವಾಗಿ ಒಂದು ದೇವಸ್ಥಾನಕ್ಕೆ ಒಂದು ಹೆಚ್ಚು ಒಂದು ಮೆರುಗು ಸಿಕ್ತು ಅಂತಲೇ ಹೇಳಬಹುದು. ಹಲವಾರು ಒಂದು ಶ್ರೀ ವೈಷ್ಣವ ಮಂದಿರಗಳು, ಅಗ್ರಹಾರಗಳು ಅವರ ಕಾಲದಲ್ಲಿ ಬಹಳ ನಿರ್ಮಾಣವಾಯಿತು ನಮ್ಮ ಮೈಸೂರು ಪ್ರಾಂತ್ಯದಲ್ಲಿ. ಹಾಗಾಗಿ ಇಲ್ಲೂ ಕೂಡ ಚಿಕ್ಕದೇವರಾಜ ಒಡೆಯರು ಅವರ ಕಾಲದಲ್ಲಿ ಒಂದು ಹೆಚ್ಚು ಒಂದು ದೇವಸ್ಥಾನಗಳಿಗೆ ಒಂದು ಅಭಿವೃದ್ಧಿಯನ್ನು ಪಡೀತು ಅಂತ ಹೇಳಬಹುದಾಗಿದೆ. ಇನ್ನು ಮುಂದೆ ರಥೋತ್ಸವಾದಿಗಳೆಲ್ಲ ಒಂದು ನಡೀತಾ ಇತ್ತು. ಈಚೆಗೆ ಒಂದು 300 ವರ್ಷಗಳ ಹಿಂದೆ ಬಹುಶಃ ಚಿಕ್ಕದೇವರಾಜ ಒಡೆಯರ ಅರಸರ ಅವರ ಒಂದು ಕಾಲಾವಧಿಯ ನಂತರವೇ ಸುಮಾರು ಅದೆಲ್ಲ ರಥಗಳೆಲ್ಲ ನಿಂತು ಹೋಗಿತ್ತು, ಉತ್ಸವಾದಿಗಳು ನಿಂತು ಹೋಗಿತ್ತು. ಕೇವಲ ಒಂದು ವಿಜಯದಶಮಿ ಉತ್ಸವದ ಆಚರಣೆ ಮಾತ್ರ ನಡೀತಾ ಇತ್ತು. ಅದು ಬಿಟ್ಟು ಹಾಗೆ ಶ್ರೀ ವೈಷ್ಣವದ ಒಂದು ಸಂಪ್ರದಾಯದ ಹಬ್ಬ ಹರಿದಿನಗಳಲ್ಲಿ ಮಾತ್ರ ದೇವಸ್ಥಾನಗಳಲ್ಲಿ ಒಂದು ಆಚರಣೆಯನ್ನು ಮಾಡ್ತಾಯಿದ್ರು ಅಂತ ಹೇಳಬಹುದಾಗಿದೆ. ಆದರೆ ಈಚೆಗೆ ಒಂದು 2005 ಇಸ್ವಿ ಅಷ್ಟೊತ್ತಿಗೆ ನಮ್ಮ ಈ ಹೆಗ್ಗಡದೇವನ ಕೋಟೆ ಒಂದು ಶಾಸಕರಾಗಿದ್ದಂತಹ ಶ್ರೀಯುತ ಎಂ ಶಿವಣ್ಣ ಅವರ ಒಂದು ಅವಧಿನಲ್ಲಿ ಈ ಒಂದು ದೇವಸ್ಥಾನಗಳನ್ನು ಇದನ್ನು ಪೂರ್ಣ ಪ್ರಮಾಣದಲ್ಲಿ ಪುರಾತತ್ವ ಇಲಾಖೆ ಒಂದು ಇದರಿಂದ ಅನುದಾನದಲ್ಲಿ ಪುನಃ ಅದನ್ನು ನವೀಕರಿಸಿ ಅದನ್ನು ಒಂದು ಜೀರ್ಣೋದ್ಧಾರವನ್ನು ಮಾಡಿ 2005 ಇಸ್ವಿನಲ್ಲಿ ದೇವಸ್ಥಾನದಲ್ಲಿ ಮಹಾಸಂಪ್ರೋಕ್ಷಣೆ ನೆರವೇರಿಸಲಾಯಿತು. ಅಲ್ಲಿಂದ ಈಚೆಗೆ ವರದರಾಜ ಸ್ವಾಮಿಯವರ ಅವತಾರ ಮಹೋತ್ಸವವನ್ನು ಅಂದರೆ ಮೇಷಮಾಸ ಒಂದು ಹಸ್ತ ನಕ್ಷತ್ರದಲ್ಲಿ ದಶಗಡಿಕಾ ವ್ಯಾಪ್ತಿ ವಾಕ್ಯಗಣಿತ ರೀತಿಯಾಗಿ ಆಚರಣೆ ಮಾಡತಕ್ಕಂಥ ಒಂದು ಉತ್ಸವ ನಡೆದು ಬಂತು. ತದನಂತರ ಆಮೇಲೆ ಇಲ್ಲಿರತಕ್ಕಂತಹ ಗ್ರಾಮಸ್ಥರ ಹಿರಿಯರು, ಇಲ್ಲಿ ವಿಶೇಷವಾಗಿ ಇರತಕ್ಕಂತಹ ಹಿಂದೆ ಒಂದು ಪುರಸಭೆಯ ಅಧ್ಯಕ್ಷರಾಗಿ ಸುಮಾರು ಒಂದು 26 ವರ್ಷಕ್ಕೂ ಅಧಿಕವಾಗಿ ಸೇವೆ ಸಲ್ಲಿಸಿದಂತಹ ಈ ದೇವಸ್ಥಾನದ ಒಂದು ಮೂಲ ಧರ್ಮದರ್ಶಿಗಳಾಗಿರತಕ್ಕಂತಹ ಮಹಾರಾಜರ ಕಾಲದಿಂದಲೂ ಕೂಡ ಆನುವಂಶಿಕವಾಗಿ ಇರತಕ್ಕಂತಹ ಧರ್ಮದರ್ಶಿಗಳು ಶ್ರೀಮಾನ್ BS ರಂಗಯ್ಯಂಗಾರ್ ಅಂತ, ಅವರ ಒಂದು ಇದರಲ್ಲಿ ಮತ್ತು ಹಲವಾರು ಇಲ್ಲಿರತಕ್ಕಂತಹ ಶ್ರೀ ವೈಷ್ಣವರು ಮತ್ತು H.V. ತಿರುಮಲಾಚಾರ್ಯ ಇರಬಹುದು, ಮತ್ತು ಇರತಕ್ಕಂತಹ ಇಲ್ಲಿರೋರು ಅವರ ಈ ಹೆಗ್ಗಡದೇವನ ಕೋಟೆಯಲ್ಲಿರತಕ್ಕಂತಹ ಪ್ರಮುಖರೆಲ್ಲರೂ ಸೇರಿ ಆ ಒಂದು ಸಂದರ್ಭದಲ್ಲಿ ಈ ಒಂದು ನಿಂತು ಹೋಗಿರತಕ್ಕಂತಹ ರಥೋತ್ಸವವನ್ನು ಕೂಡ ಆಚರಣೆ ಮಾಡಬೇಕು ಅಂತ ಹೇಳಿಬಿಟ್ಟು ಅದಕ್ಕೆ ಒಂದು ಅಪಾರವಾದ ಪರಿಶ್ರಮವನ್ನು ಮಾಡಿ ಇವರೆಲ್ಲರ ಒಂದು ಆಶಯದಂತೆ ಭಗವಂತನ ಒಂದು ಬಳಿ ಸಂಕಲ್ಪ ಮಾಡಿ ಭಗವಂತನ ಅನುಗ್ರಹದಿಂದ ಸುಮಾರು 2012 ಇಸ್ವಿನಲ್ಲಿ
ಭಗವಂತನಿಗೆ ಒಂದು ನೂತನವಾಗಿ ರಥಗಳನ್ನು ವಾಹನಗಳನ್ನು ಎಲ್ಲ ನಿರ್ಮಾಣವನ್ನು ಮಾಡಿ ಶಾಸ್ತ್ರೋಕ್ತ ರೀತಿಯಾಗಿ ಇದಾಯಿತು. ಮೊಟ್ಟ ಮೊದಲಿಗೆ ಆ ಒಂದು ಪಂಚಾಹ 5 ದಿವಸಗಳ ಕಾಲ ಉತ್ಸವ 2012ನೇ ಇಸ್ವಿನಲ್ಲಿ ನಡೆಯಿತು. 2013ನೇ ಇಸ್ವಿಯಿಂದ ನವಾಹೋತ್ಸವ ಅಂದರೆ 9 ದಿವಸಗಳ ಕಾಲ, ಅದರಲ್ಲಿ ಅಂಕರಾರ್ಪಣ ಆರಭ್ಯ ಮಹಾಭಿಷೇಕ ಪರ್ಯಂತವಾಗಿ 12 ದಿವಸಗಳಾಗುತ್ತೆ. ಅಷ್ಟು ಪೂಜಾ ವಿಧಾನಗಳನ್ನು ಶಾಸ್ತ್ರೋಕ್ತ ರೀತಿಯಾಗಿ ಮಾಡಬೇಕು ಅನ್ನತಕ್ಕಂಥದ್ದನ್ನೆಲ್ಲ ದೇವಸ್ಥಾನದಲ್ಲಿ ಒಂದು ಸಮಿತಿಯನ್ನು ನಿರ್ಮಾಣ ಮಾಡಿ ಅದನ್ನು ಆಯೋಜನೆ ಮಾಡಿ ಎಲ್ಲರ ಒಂದು ಪುರದಲ್ಲಿ ಇರತಕ್ಕಂತಹ ನಮ್ಮ ಹೆಗಡದೇನ ಕೋಟೆ ಟೌನಲ್ಲಿ ಇರತಕ್ಕಂತಹ ಎಲ್ಲ ಸಮಾಜದವರನ್ನು ಕೂಡ ಮುಖ್ಯವಾಹಿನಿಗೆ ಸೇರಿಸಿಕೊಂಡು ಪ್ರತಿಯೊಬ್ಬರಿಗೂ ಕೂಡ ಒಂದು ಪೂಜಾ ಕೈಂಕರ್ಯಗಳು ಲಭಿಸಬೇಕು ಅಂತ ಹೇಳಿ ಪ್ರತಿಯೊಬ್ಬರಿಗೂ ಒಂದೊಂದು ಉತ್ಸವ ಕೈಂಕರ್ಯಾದಿಗಳನ್ನು ಅವರಿಗೆ ನೇಮಿಸಿ ಅವರು ಬಂದು ಇದರಲ್ಲಿ ತಾವು ತೊಡಗಿಸ್ಕೊಳ್ಳೋ ಹಾಗೆ ಏರ್ಪಾಡೆಲ್ಲ ಮಾಡಲಾಗಿದೆ. ಆಮೇಲೆ ತದನಂತರ ಈ ದೇವಸ್ಥಾನದಲ್ಲಿ ಹಲವಾರು ಜೀರ್ಣೋದ್ಧಾರ ಕಾರ್ಯಗಳು ಬೇಕಾಗಿರತಕ್ಕಂಥದ್ದೆಲ್ಲ ಭಗವಂತನಿಗೆ ಏನೇನಾಗಬೇಕು ಅದನ್ನೆಲ್ಲ ಭಕ್ತಾದಿಗಳ ಉದಾರವಾದ ಸಹಕಾರ ಮತ್ತು ಅವರು ಒಂದು ಅಪೂರ್ವವಾದಂತಹ ಕಾಳಜಿ, ಎಲ್ಲ ಧರ್ಮದರ್ಶಿಗಳ ಕಾಳಜಿ ಇವರೆಲ್ಲ ಸೇರಿಕೊಂಡು ಮಾಡಿ 2022ನೇ ಇಸ್ವಿನಲ್ಲಿ ಒಂದು 60 ಅಡಿ ಎತ್ತರದ ಒಂದು ಬೃಹತ್ ರಾಜಗೋಪುರವನ್ನು ನಿರ್ಮಾಣ ಮಾಡಿದ್ದು ಅತ್ಯಲ್ಪ ಕಾಲದಲ್ಲೇ 2 ವರ್ಷಗಳಲ್ಲೇ ಅದನ್ನು ಒಂದು ನಿರ್ಮಾಣ ಮಾಡಿದ್ದು ಒಂದು ದೊಡ್ಡ ಸಾಧನೆ ಅದು ಇವಾಗ ಒಂದು ಏನಾಗಿತ್ತು, ಬಹಳ ಹಿಂದೆಯೇ ಮಹಾರಾಜರ ಕಾಲದಲ್ಲೇ ಅದು ಶಿಥಿಲವಾಗಿ ಹೋಗಿದ್ದಂತಹ ಒಂದು ಇದರಲ್ಲಿ ಕೇವಲ ಅದರಲ್ಲಿ ಕೆಳಭಾಗದ ಮಾತ್ರ ಪ್ರಸ್ತರ ಭಾಗ ಪರ್ಯಂತ ಮಾತ್ರ ಇತ್ತು, ಯಾರೂ ಅದರಲ್ಲಿ ಇರಲಿಲ್ಲ. ಆದರೆ ಮೇಲ್ಭಾಗವನ್ನು ಬಹಳ ಆಶಯ ಇದ್ದಿದ್ದನ್ನು ಭಗವಂತ 2022ರಲ್ಲಿ ನೆರವೇರಿಸ್ಕೊಂಡ ಒಂದು ರಾಜಗೋಪುರ ಒಂದು ನಿರ್ಮಾಣವಾಗಿ, ತದನಂತರ ಅಮ್ಮನವರ ಒಂದು ಸನ್ನಿಧಿಯು ಕೂಡ ಒಂದು ಉಯ್ಯಾಲೆ ಮಂಟಪದಲ್ಲಿ ಒಂದು ಕಡೆ ಆ ಕಾಲದಲ್ಲಿ ಒಂದು ತಾತ್ಕಾಲಿಕವಾಗಿ ನಿರ್ಮಾಣ ಮಾಡಿದ ಹಾಗೆ ಇತ್ತು. ಅದು ಬಹುಶಃ ಹಲವಾರು ವಿಪ್ಲವಗಳ ಕಾರಣಕ್ಕೆ ಎಷ್ಟೋ ತೊಂದರೆಗಳಿಗಿದಾದಾಗ, ಈಡ್ಪಟ್ಟಾದಾಗ, ದೇವಸ್ಥಾನಕ್ಕೆ ದಾಳಿ ಒಳಗಾದಾಗ ಆ ರೀತಿ ಅಮ್ಮನವ್ರನ್ನ ಸುರಕ್ಷಿತವಾಗಿರೋ ಜಾಗಕ್ಕೆ ಬೇರೆ ದೇವಸ್ಥಾನ, ಅಮ್ಮನವರ ದೇವಸ್ಥಾನ ಒಂದು ಶಿಥಿಲಾವಸ್ಥೆ ತಲುಪಿದಾಗ ಇಲ್ಲಿಗೆ ಒಂದು ಉಯ್ಯಾಲೆ ಮಂಟಪ ಅನ್ನೋದು ಅದನ್ನು ಸುಸ್ಥಿರವಾಗಿದ್ದರಿಂದ ಅಲ್ಲಿಗೆ ಒಂದು ಬಿಜಿ ಮಾಡಿಸಿದ್ರು ಅಂತ ಕಾಣಿಸುತ್ತೆ. ಆಮೇಲೆ ಅಲ್ಲಿಯೂ ಕೂಡ ಅಮ್ಮನವ್ರಿಗೆ ಯಾವುದೋ ಒಂಥರ ಇದ್ದರೆ ಸರಿ ಇರಲ್ಲ, ಅದಕ್ಕೆ ಶಾಸ್ತ್ರೋಕ್ತವಾಗಿ ಆಗಬೇಕು ಅಂತ ಹೇಳಿ ಮತ್ತೆ ಪುರಾತತ್ವ ಇಲಾಖೆಯನ್ನು ಅಧಿಕಾರಿಗಳನ್ನೆಲ್ಲ ಸಂಪರ್ಕಿಸಿ ಅವರ ಒಂದು ಅನುಮತಿಯನ್ನು ಪಡೆದು ಬಹಳ ಅಚ್ಚುಕಟ್ಟಾಗಿ ಶಾಸ್ತ್ರೋಕ್ತ ರೀತಿಯಾಗಿ ಅಧಿಷ್ಠಾನದಿಂದ ಹಿಡಿದು ಅವರ ಒಂದು ವಿಮಾನ ಗೋಪುರ ಪರ್ಯಂತವಾಗಿ ಅಮ್ಮನವರ ಪೆರಂದೇವಿ ಅಮ್ಮನವರು, ಮಹಾಲಕ್ಷ್ಮಿ ಅಮ್ಮನವರ ಸನ್ನಿಧಿಯನ್ನು ಕೂಡ ಪುನರ್ ನಿರ್ಮಾಣವನ್ನು ಮಾಡಿದ್ದಾರೆ. ಹಾಗಾಗಿ ಇದೆಲ್ಲ ಮಾಡಿ ಈಚೆಗೆ ಅದು ಕಳೆದ ವರ್ಷ ಅದು ಅಮ್ಮನವ್ರ ಗುಡಿ ಸಂಪ್ರೋಕ್ಷಣೆ ಆಯಿತು. ಇಷ್ಟು ಈ ದೇವಸ್ಥಾನದ ಬಗ್ಗೆ ಇತಿಹಾಸಗಳು, ಜೀರ್ಣೋದ್ಧಾರಗಳು ಬಗ್ಗೆ ನಡೆದಿರತಕ್ಕಂತಹದ್ದು. ಇನ್ನೂ ಹೆಚ್ಚು ಕೆಲವೆಲ್ಲ ಆಗಬೇಕಾಗಿದೆ, ರಥ ನಿಲ್ದಾಣಗಳೆಲ್ಲ ಆಗಬೇಕು, ಸ್ಥಳೀಯವಾದ ಕೆಲವು ತೊಡಕುಗಳನ್ನು ನಿವಾರಣೆ ಮಾಡಿಕೊಂಡು ಅದಕ್ಕೆಲ್ಲ ಒಂದು ಸೂಕ್ತವಾದ ಭದ್ರತೆಯನ್ನು ಕಲ್ಪಿಸಬೇಕಾಗಿದೆ. ಅದರ ಬಗ್ಗೆ ಎಲ್ಲ ದೇವಸ್ಥಾನದ ಸಮಿತಿಯವರು ಅದರ ತಮ್ಮದ ಅಧಿಕಾರಿಗಳನ್ನು ಸಂಪರ್ಕಿಸಿ ಅದಕ್ಕೆಲ್ಲ ಮಾಡಿದ್ದಾರೆ. ಅಧಿಕಾರಿಗಳು, ಶಾಸಕರು ಅದಕ್ಕೆಲ್ಲ ಒಂದು ಭರವಸೆ ಕೊಟ್ಟಿದ್ದಾರೆ. ಅದು ಮುಂದೆ ಕೂಡ ನಡೆಯುತ್ತೆ ಭಗವಂತ ಸಂಕಲ್ಪದ ಹಾಗೆ. ಭಕ್ತಾದಿಗಳು ಕೂಡ ಹಿಂದಿನಂತೆ ಎಂದಿನಿಂದ ಬಂದು ಇವಾಗ ಬಹಳ ಒಂದು 300 ವರ್ಷವೇ ತಪ್ಪೋದಂತಹ ಒಂದು ಸಂದರ್ಭದಲ್ಲಿ ಒಂದು ಮಹೋತ್ಸವ, ಜಾತ್ರೆ, ಬ್ರಹ್ಮೋತ್ಸವ ಅನ್ನತಕ್ಕಂಥದ್ದು ಮತ್ತೆ ಜನಮಾನಸನಲ್ಲಿ ನಮ್ಮ ಉತ್ಸವ ಅಂತ ಬರಬೇಕಾದ್ರೆ ಅದು ಒಂದು ಬೇಕಾಗತ್ತೆ, ಒಂದು 20-25 ವರ್ಷ ಬೇಕು. ಹಾಗಾಗಿ ಜನಮಾನಸದಲ್ಲಿ ಅದು ಮಾಸಿ ಹೋಗಿರತಕ್ಕಂಥದ್ದನ್ನು ಮತ್ತೆ ಅದನ್ನು ಜನರೇ ಒಂದು ಉತ್ಸವವಾಗಿ ಪರಿವರ್ತನೆ ಮಾಡಬೇಕು ಅಂದರೆ ಅಪಾರವಾದ ಶ್ರಮ ಹಾಕ್ತಾ ಇದ್ದಾರೆ. ಇವಾಗೆಲ್ಲ ಈ ಒಂದು ನಮ್ಮ ಪಟ್ಟಣದಲ್ಲಿ ಇರತಕ್ಕಂತಹ ಎಲ್ಲ ಯುವ ಜನತೆಗಳು ಏನಿದ್ದಾರೆ ಅವರೆಲ್ಲ ಉತ್ಸುಕರಾಗಿ ಅವರು ವಿಶೇಷವಾಗಿ ತೊಡಗಿಸ್ಕೊಂಡು ಮತ್ತೆ ಇದನ್ನು ಕೈಂಕರ್ಯದಲ್ಲಿ ಬಹಳ ಇದು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಶ್ರೀಕಾಂತ್ ಅವರು ಇರ್ಬೋದು, ಮತ್ತೊಬ್ಬರು ಜಯಂತ್ ಇರ್ಬೋದು, ಮತ್ತು ನಮ್ಮ ದೇವರಾಜ್ ಅವರು ಇರ್ಬೋದು, ಅವರೆಲ್ಲ ಸೇರಿಕೊಂಡು ಇದು ಮಾಡ್ತಾಯಿದ್ದಾರೆ. ಹಾಗಾಗಿ ಹಾಗೆ ರಂಗಯ್ಯಂಗಾರ್ ಅವ್ರ ಮಗ ಪ್ರಸಾದ್ ಅವರು, ವೆಂಕಟೇಶ್ ಪ್ರಸಾದ್ ಅವರು ಕೂಡ ಎಲ್ಲ ಇದರಲ್ಲಿ ಬಹಳ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ. ಹಾಗಾಗಿ ಮುಂದೆ ಕೂಡ ಇದೇ ರೀತಿಯಾಗಿ ಇನ್ನೂ ಹೆಚ್ಚು ಕೈಂಕರ್ಯಗಳು ಈ ದೇವಸ್ಥಾನದಲ್ಲಿ ನಡೆಯುತ್ತೆ ಅಂತ ಹೇಳಿ ಅದನ್ನು ಕಡಾಖಂಡಿತವಾಗಿ ಭರವಸೆಯೊಂದಿಗೆ ಹೇಳಲಾಗ್ತದೆ. ಇದು ದೇವಸ್ಥಾನದ ಒಂದು ಇತಿಹಾಸ, ಇಲ್ಲಿ ತನಕ ಬಂದಿರತಕ್ಕಂತಹ ಒಂದು ವಿಚಾರ. ಸರಿ, ಬ್ರಹ್ಮ ರಥೋತ್ಸವ ಅಂತ ಅಂದರೆ ಏನು, ಅದರ ಒಂದು ಮಹತ್ವದ ಬಗ್ಗೆ ತಿಳಿಸೋದಾದರೆ? ಸಾಧಾರಣವಾಗಿ ದೇವಸ್ಥಾನದಲ್ಲಿ ನಿತ್ಯೋತ್ಸವ
ನೈಮಿತ್ತಿಕ, ಕಾಮ್ಯ ಅಂತ 3 ವಿಧ. ಕಾಮ್ಯೋತ್ಸವಗಳು ಅಂದರೆ ಭಕ್ತಾದಿಗಳು ತಾವು ಬಯಸಿ ಮಾಡತಕ್ಕಂತಹ ಆರ್ಜಿತ ಸೇವೆಗಳನ್ನು ಅದನ್ನು ಕಾಮ್ಯೋತ್ಸವ ಅಂತ ಹೇಳ್ತಾರೆ. ನೈಮಿತ್ತಿಕ ಅಂದರೆ ಉತ್ಪಾತಗಳು, ಭೂಕಂಪ ಇತ್ಯಾದಿಗಳಾದಾಗ ಅದಕ್ಕೆ ನಿವಾರಣಾರ್ಥವಾಗಿ ಮಾಡೋಂತಹ ಸೇವೆ. ನಿತ್ಯ ಅಂದರೆ ಪ್ರತಿ ವರ್ಷವೂ ನಿಯತವಾಗಿ ಮಾಡತಕ್ಕಂಥದ್ದು ಒಂದು. ಪ್ರತಿನಿತ್ಯವೂ ಭಗವಂತನಿಗೆ ಷಡಾಸನದಲ್ಲಿ ಯಾತ್ರಾಸನ ಅಂತ ಆಗಬೇಕಾದ್ರೆ ಪ್ರಾಕಾರದ ನಡೀತಕ್ಕಂತಹ ಒಂದು ಉತ್ಸವ ಪಲ್ಲಕ್ಕಿನಲ್ಲಿ ಇದು ನಿತ್ಯೋತ್ಸವ ಅಂತ ಆಗುತ್ತೆ. ಅದರಲ್ಲಿ ಮಹೋತ್ಸವ ಅಂತ ಶಾಸ್ತ್ರಗಳಲ್ಲಿ ಉಲ್ಲೇಖ ಇರೋದು. ಬೇರೆ ಎಲ್ಲ ಉತ್ಸವಗಳು 1 ದಿವಸ 3 ದಿವಸ ಆ ಥರ ಇದ್ದರೆ, ಇದರಲ್ಲಿ ಹೆಚ್ಚು ಅಂದರೆ 9 ದಿವಸಗಳ ಕಾಲ ಪರ್ಯಂತವಾಗಿ ಇರುತ್ತೆ. ಕೆಲವು ಸಂಹಿತೆಗಳಲ್ಲಿ 16 ದಿವಸಗಳು ಹೇಳಿದೆ. ಹಾಗಾಗಿ ಒಂದು ಅತಿ ಹೆಚ್ಚು ದಿವಸದಲ್ಲಿ ವಿವಿಧ ವಾಹನಗಳಲ್ಲಿ ಭಗವಂತನಿಗೆ ರಥ್ಯಾವರಣದಲ್ಲಿ ಗ್ರಾಮ ವೀಧಿಗಳಲ್ಲಿ ಆ ಒಂದು ಏನಿದೆ ರಸ್ತೆಗಳಲ್ಲಿ ಭಗವಂತನ ಒಂದು ವಿಶೇಷವಾಗಿ ಕೊಂಡಾಡುವಂಥದ್ದೇನಿದೆ, ಅದರಲ್ಲೂ ಎಲ್ಲ ವಾಹನಗಳಲ್ಲೂ ರಥ ಅನ್ನತಕ್ಕಂಥದ್ದು ಬಹಳ ದೊಡ್ಡದು. ರಥ ಅನ್ನತಕ್ಕಂತಹದ್ದು ಮೂಲ ಮಂದಿರದ ದೇವಸ್ಥಾನದ ಪ್ರತಿಕೃತಿ ಆಗಿರುತ್ತೆ. ಅದು ಮೂಲ ಮಂದಿರ ಭಗವಂತಂದು ಅದು ಸ್ಥಿರವಾದರೆ ಇದು ಚಲನಶೀಲವಾಗಿರತಕ್ಕಂಥದ್ದು ರಥ ಅಂತಾಗಿರುತ್ತೆ. ಮೂಲ ಗರ್ಭಗೃಹದ ವಿನ್ಯಾಸ ಏನೇನಿರುತ್ತೋ ಅದೆಲ್ಲ ವಿನ್ಯಾಸಗಳು ರಥದಲ್ಲೂ ಇರುತ್ತೆ. ಹಾಗಾಗಿ ರಥೋತ್ಸವದ ವೈಶಿಷ್ಟ್ಯ ಏನಪ್ಪ ಅಂದರೆ, ಯಾರು ಭಕ್ತಾದಿಗಳು ಕೂಡ ಭಗವಂತನ ದೇವಸ್ಥಾನಕ್ಕೂ ಬರೋಕ್ಕೆ ಸಾಧ್ಯವಿರಲ್ವೋ, ವಯೋವೃದ್ಧರಿರ್ಬೋದು ಅಥವಾ ವಿಕಲಚೇತನರಿರಬಹುದು, ಇವರೆಲ್ಲರಿಗೂ ಕೂಡ ಅವರು ಬಂದಿರೋದಕ್ಕೆ ಕಾರಣ ಆಗದೇ ಇರಬಹುದು. ಅಂಥವ್ರಿಗೂ ಕೂಡ ಭಗವಂತ ತನ್ನ ದರ್ಶನ ಅವರ ಬಳಿಗೆ ತಾನೇ ಹೋಗಿ ಕೊಡುವಂಥದ್ದು ಒಂದು ಪರಮ ಒಂದು ವಾತ್ಸಲ್ಯದ ಸನ್ನಿವೇಶ ಅನ್ನೋದು ಇದು ರಥೋತ್ಸವ. ಹಾಗಾಗಿ ಈ ಒಂದು ರಥೋತ್ಸವ ಅನ್ನತಕ್ಕಂಥದ್ದು ಅದು ಮೂಲ ಮಂದಿರ ಪ್ರಕೃತಿಯಾಗಿ ಭಗವಂತನೇ ಅವರಿಂದ ಗರ್ಭಗೃಹದಿಂದ ತಾವು ಭಕ್ತರ ಬಳಿಗೆ ಬರತಕ್ಕಂತಹ ಒಂದು ವಿಶೇಷವಾಗಿರುವಂಥದ್ದು. ಮತ್ತೆಲ್ಲೂ ಕೂಡ ಉತ್ಸವಗಳಲ್ಲಿ ಈ ರೀತಿ ಬರಲ್ಲ. ಭಗವಂತ ಮಾಮೂಲಿ ಕೇವಲ ವಾಹನಗಳಲ್ಲೋ ಪೀಠಗಳಲ್ಲೋ ಬಿಜಮಾಡಿಸಿ ಬರತಕ್ಕಂತಹದ್ದು ಉತ್ಸವಗಳಿರುತ್ತೆ. ಅದರಿಂದ ಭಗವಂತ ಉತ್ಸವ ಅಂದಾಗಲೇ ಭಕ್ತರ ಬಳಿಗೆ ಬರತಕ್ಕಂಥದ್ದು, ಭಕ್ತರನ್ನೇ ಹುಡ್ಕೊಂಡು ಭಕ್ತರ ಸೇವೆಗಳನ್ನು ಸ್ವೀಕರಿಸಿದಾಗ ತಾನೇ ಸ್ವಇಚ್ಛೆಯಿಂದ ಬರತಕ್ಕಂಥದ್ದು ಉತ್ಸವ ಅನಿಸುತ್ತೆ. ಅಂಥದ್ರಲ್ಲಿ ಭಗವಂತನ ಮಂದಿರ ಹೇಗಿದೆ, ಅವನ ಗರ್ಭಗೃಹದಲ್ಲಿ ಹೇಗಿದ್ದಾನೆ, ನಾವಲ್ಲಿ ಹೋಗೋಕ್ಕಾಗಲ್ವಲ್ಲ ಅಂತ ಅಂಥವರ ಕೊರೆನೂ ತೀರಿಸೋದಕ್ಕೋಸ್ಕರವಾಗಿ ಇರತಕ್ಕಂಥದ್ದು ರಥೋತ್ಸವ. ಹಾಗಾಗಿ ಆ ಗರ್ಭಗೃಹದಲ್ಲಿ ಹೇಗಿದೆ, ವಿಮಾನ ಗೋಪುರಗಳು ಹೇಗಿದೆ, ಶಿಖರ ಕಲಶಗಳು ಹೇಗಿದೆ, ಹಾಗೆ ಕಲಶ ಶಿಖರಗಳಿಂದ ಕೂಡಿ ದ್ವಾರಪಾಲಕರ ಯುಕ್ತವಾಗಿ ಇರತಕ್ಕಂಥದ್ದು, ಅಧಿಷ್ಠಾನದಿಂದ ಸಹಿತವಾಗಿರತಕ್ಕಂತಹ ಎಲ್ಲ ಲಕ್ಷಣ ಒಳಗೊಂಡಿರತಕ್ಕಂಥದ್ದು ರಥವಾಗಿರುತ್ತೆ. ಹಾಗಾಗಿ ಆ ರಥದಲ್ಲಿ ಇರತಕ್ಕಂತಹ ಭಗವಂತನನ್ನು ನೋಡೋದೇ ಆ ಮೂಲ ಮಂದಿರದಲ್ಲಿ ಭಗವಂತ ಸಂದರ್ಶನದಷ್ಟೇ ಒಂದು ಪುಣ್ಯಶಾಲಿ. ಇನ್ನೊಂದು ನಮ್ಮ ಶಾಸ್ತ್ರಗಳು ಹೇಳುತ್ತೆ, ರಥಸ್ಥಂ ಕೇಶವನ್ ದೃಷ್ಟ ಪುನರ್ಜನ್ಮನ ವಿದ್ಯತೆ ಅಂತ ಹೇಳಿಬಿಟ್ಟು, ಡೋಲಾಯಮಾನಂ ಗೋವಿಂದಂ, ಅಲ್ಲಿ ಉಯ್ಯಾಲೆ ಒಳಗಡೆ ಕಟ್ಟಿ ಭಗವಂತ ಆಡ್ತಾ ಇರ್ತಾನೆ, ಅದರಲ್ಲಿ ನೋಡಿದಾಗ ನಮಗೆ ಪುನರ್ಜನ್ಮವೇ ಇಲ್ಲ ಅಂತ ಹೇಳ್ತಾರೆ. ಇದೆಲ್ಲ ಹೇಗೆ ಅಂದರೆ, ದೇವಸ್ಥಾನವು ಕೂಡ ನಮ್ಮ ಶರೀರದ ರಚನೆ, ಅಲ್ಲಿ ಭಗವಂತ ನಮ್ಮ ಜೀವಾತ್ಮನಲ್ಲಿ ಹೇಗಿರ್ತಾನೋ ಹಾಗೆ ಅದನ್ನು ತೋರಿಸೋ ಒಂದು ಪ್ರತಿರೂಪ ಅಂತ ಹೇಳ್ತಾರೆ. ದೇಹೋ ದೇವಾಲಯ ಪ್ರೋಕ್ತಃ ಜೀವೋ ದೇವ ಸನಾತನಃ ಅಂತ ಹೇಳೋ ಹಾಗೆ ಇದನ್ನೇ ಕೂಡ ರಥಕ್ಕೂ ಕೂಡ ಅನ್ವಯ ಮಾಡ್ಕೊಳ್ಳೋದು ಹಾಗೇ ಇರುತ್ತೆ. ರಥ ಇದು ಸಚಲವಾಗಿರತಕ್ಕಂತಹ ಆಲಯವಾಗಿರುತ್ತೆ, ಅಲ್ಲಿ ಭಗವಂತ ಇರ್ತಾನೆ, ಅಲ್ಲಿ ಡೋಲಾಯಮಾನವಾಗಿರತಕ್ಕಂತಹವನು ಭಗವಂತನ ಆನಂದ ಸ್ವರೂಪವನ್ನು ಪ್ರತಿನಿಧಿಸುವಂಥದ್ದಾಗಿರುತ್ತೆ. ಆ ಒಂದು ತತ್ವದ ಹಿನ್ನೆಲೆ ಈ ರಥಕ್ಕೆ ಇದೆ. ಸರ್, ಈ ಒಂದು ಬ್ರಹ್ಮ ರಥೋತ್ಸವದ ಪೂರ್ವಭಾವಿ ತಯಾರಿ ಹೇಗೆಲ್ಲ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಮ್ಮ ಕೇಳುಗರ ಜೊತೆ ಹಂಚ್ಕೊಳ್ಳೋದಾದರೆ. ರಥೋತ್ಸವದಲ್ಲಿ ಪೂರ್ವಭಾವಿ ತಯಾರಿ ಅಂತ ಹೇಳೋದಾದರೆ ಅದೆಲ್ಲ ವ್ಯವಸ್ಥಾಪನಾ ವಿಷಯವಾಗಿ ಬರತಕ್ಕಂಥದ್ದು. ದೇವಸ್ಥಾನದ ಆಡಳಿತ ಮಂಡಳಿಯವರು ಯಾರಿದ್ದಾರೆ ಅವರೆಲ್ಲ ಸೇರ್ತಾರೆ. ಅದಕ್ಕೆ ಪೂರ್ವಭಾವಿಯಾಗಿ ಏನೇನು ಆಗಬೇಕು, ಯಾರ್ಯಾರು ಆಗಬೇಕು, ಎಷ್ಟು ಖರ್ಚುಗಳಾಗುತ್ತೆ ಇತ್ಯಾದಿಗಳೆಲ್ಲ ಅವರು ನಿರ್ಣಯ ಮಾಡ್ತಾರೆ. ಅದು ಒಂದು ಭಾಗ. ಆಮೇಲೆ ಯಾವ ರೀತಿ ಆಗಬೇಕು, ಯಾರ್ಯಾರು ಯಾವ್ಯಾವ ಭಾಗಗಳು ಮಾಡಬೇಕು, ಯಾರ್ಯಾರು ಅದನ್ನು ಒಂದು ಸಮರ್ಪಕವಾಗಿ ಸಮಗ್ರವಾಗಿ ಅದನ್ನು ಒಂದು ಅಚ್ಚುಕಟ್ಟಾಗಿ ನಿರ್ವಹಿಸಬೇಕಾಗಿರತಕ್ಕಂಥದ್ದು ಒಂದು ವ್ಯವಸ್ಥಾಪನಾ ವಿಭಾಗ ಬೇರೆ, ಅದಕ್ಕೆ ಆಯೋಜನೆ ಮಾಡೋಂಥದ್ದು ಬೇರೆ. ಅದಕ್ಕೆಲ್ಲ ಒಂದು ಪೂರ್ವಭಾವಿ ಸಭೆಗಳನ್ನು ಮಾಡಿ ಅದರ ಪ್ರಕಾರ ನಿರ್ಣಯ ತೆಗೆದುಕೊಂಡು ಅದಕ್ಕೆ ಪತ್ರಿಕಾ ಮುದ್ರಣವನ್ನೆಲ್ಲ ಹಾಕಿದ್ದು ಮಾಡ್ತಾರೆ. ಇನ್ನು ಶಾಸ್ತ್ರೀಯವಾಗಿ ಹೇಳಬೇಕು ತಯಾರಿ ಅಂದರೆ, ಇದಕ್ಕೆ ಭಗವಂತನ ಆವಿರ್ಭಾವ ನಕ್ಷತ್ರ ವರದರಾಜ ಸ್ವಾಮಿ ಮೂಲತಃ ಕಾಂಚೀಪುರದಲ್ಲಿ ಬಹಳ ಪ್ರಸಿದ್ಧಿ. ಕಂಚಿನಲ್ಲಿ ಅಲ್ಲಿ ಚತುರ್ಮುಖ ಬ್ರಹ್ಮ ಅಶ್ವಮೇಧಿಯಾಗ ಮಾಡಿದಾಗ ಆ ಅಶ್ವಮೇಧ ವಪಾಹೋಮದ ಸಂದರ್ಭದಲ್ಲಿ ಆವಾಗ ಮೇಷ ಮಾಸದ ಹಸ್ತ ನಕ್ಷತ್ರ ಗುರುವಾರ ಆಗಿತ್ತು. ಆಗ ಭಗವಂತ ವಪಾಹೋಮದ ಯಜ್ಞಕುಂಡದ ಮಧ್ಯ ಬ್ರಹ್ಮನಿಗೆ ದರ್ಶನ ಕೊಟ್ಟ. ಬ್ರಹ್ಮನಿಗೆ ವರಪ್ರದನಾಗಿ ಪಶ್ಚಿಮ ವೇದಿಕೆಯಲ್ಲಿ ದರ್ಶನ ಕೊಟ್ಟಿದ್ದರಿಂದ ವರಪ್ರದನಾದ್ದರಿಂದ ಅವನ ವರದರಾಜ ಅಂತ ಹೇಳಿದಾದ. ಮುಂದೆ ಆ ಭಗವಂತನನ್ನು ತಾನು ಇದು ಮಾಡಬೇಕು ಅಂತ ಹೇಳಿ ಆ ಭಗವಂತ
ನಿಮಗೆಲ್ಲ ಗಜೇಂದ್ರದ ಮೋಕ್ಷದ ಕಥೆ ಗೊತ್ತೇ ಇದೆ, ಆನೆ ಮೊಸಳೆ ಕಥೆ. ಅದು ಇದು ಭಾಗವತ ಪುರಾಣದಲ್ಲಿ, ಎಲ್ಲ ಪುರಾಣಗಳಲ್ಲಿ ಪ್ರಸಿದ್ಧವಾಗಿರುವಂಥದ್ದು. ಇಂದ್ರದ್ಯುಮ್ನ ರಾಜ ಶಾಪಗ್ರಸ್ತ ಅಗಸ್ತ್ಯರ ಶಾಪದಿಂದ ಆನೆಯನ್ನು ಪಡೆದು, ಇನ್ನೊಬ್ಬ ಹೂಹು ಅನ್ನೋ ಗಂಧರ್ವ ಅವ್ರ ನಾರದರ ಶಾಪದಿಂದ, ದೇವಲ ಶಾಪದಿಂದ ಅವನೇನು ಮಾಡ್ತಾನೆ, ಅವನು ಇದಾಗಿರ್ತಾನೆ, ಯಾವುದು ಮೊಸಳೆ ಜನ್ಮವನ್ನು ಪಡೆದಿರ್ತಾನೆ. ಹಾಗಾದಾಗ ಆ ಆನೆಯನ್ನು ಆನೆ ಇದು ಮಾಡಬೇಕಾದ್ರೆ ಒಂದು ಸಾರಿ ತನ್ನ ಜೊತೆಯಲ್ಲಿ ಒಡಗೂಡ್ಕೊಂಡು ಅದನ್ನು ನೀರಲ್ಲಿ ಆಡಬೇಕಾದ್ರೆ ಮೊಸಳೆ ಕಾಲು ಹಿಡ್ಕೊಳ್ಳುತ್ತೆ. ಕಾಲು ಹಿಡ್ಕೊಂಡಾಗ ಎಲ್ಲ ಅದರ ಸಂಗಡಿಗೆ ಎಲ್ಲ ಏನು ಮಾಡಿದ್ರೆ ಇತರೆ ಆನೆಗಳೆಲ್ಲ ಎಳೆದರೂ ಕೂಡ ಆ ಮೊಸಳೆಯಿಂದ ಆನೆಯನ್ನು ಕಾಪಾಡೋಕ್ಕಾಗಲ್ಲ. ಯಾವಾಗ ತನ್ನ ಸ್ವಪ್ರಯತ್ನವೂ ಹೊಟ್ಟೋಯ್ತೋ ಆವಾಗ ಆನೆ ಆ ಗಜೇಂದ್ರ ಕೂಕೋತಾನೆ ಆದಿಮೂಲ ಅಂತ. ಆಗ ಭಗವಂತ ಗರುಡಾರೂಢನಾಗಿ ಬಂದು ಚಕ್ರವನ್ನು ಪ್ರಯೋಗ ಮಾಡಿ ಸುದರ್ಶನ ಚಕ್ರದಿಂದ ಆ ಒಂದು ಮೊಸಳೆಯ ಒಂದು ಇದಾಯಿತು, ಸಂಹಾರವಾಯಿತು. ಅದರಿಂದ ಮೊಸಳೆ ಇದರದಿರತಕ್ಕಂತಹ ಗಂಧರ್ವನ ಶಾಪ ವಿಮೋಚನೆಯಾಯಿತು. ಇಂದ್ರದ್ಯುಮ್ನೂ ಕೂಡ ಆ ಒಂದು ಇದರಿಂದ ಶಾಪ ವಿಮೋಚನೆ, ಇದು ಗಜೇಂದ್ರ ಮೋಕ್ಷ ಅಂತ. ಹೀಗೆ ಗಜೇಂದ್ರ ವರದನಾಗಿದ್ದರೆ ಅವನೇ ವರದರಾಜ ಅಂತ ಹೇಳಿ, ಆ ಗಜೇಂದ್ರನೇ ಮುಂದೆ ಇಂದ್ರನ ಐರಾವತವೇ ಕೂಡ ತಾನೂ ಕೂಡ ಒಂದು ಬೆಟ್ಟದ ರೂಪದಲ್ಲಿ ತಾನು ನೆಲೆಸಬೇಕು ಅಂತ ಅಪೇಕ್ಷೆ ಪಟ್ಟಿದ್ದರಿಂದ ಕಾಂಚೀಪುರದಲ್ಲಿ ಆ ಒಂದು ಬೆಟ್ಟದ ರೂಪದಲ್ಲೇ ಆ ಗಜೇಂದ್ರ ಇರೋದರಿಂದ ಅದಕ್ಕೆ ಹಸ್ತಿಗಿರಿ ಅಂತ ಹೇಳ್ತಾರೆ. ಕರಿಗಿರಿ, ಹಸ್ತಿಗಿರಿ, ಅದರಿಂದ ಕರಿರಾಜ ವರದ, ಹಸ್ತಿಗಿರಿ ವರದ ಅಂತ ಹೇಳ್ತಾರೆ. ಅಂದರೆ ಬ್ರಹ್ಮ, ಅದರಿಂದ ಕಾಂಚಿ ಅಂತ ಹೇಳಿದಾಗ ಬ್ರಹ್ಮ ಯಾಗ ಮಾಡಿದ ಸ್ಥಳ, ಅದರಿಂದ ಕಂಚಿ ವರದ ಅಂತಲೂ ಕೂಡ ಹೇಳ್ತಾರೆ. ವರದರಾಜಸ್ವಾಮಿ, ದೇವಾಧಿರಾಜಸ್ವಾಮಿ ಅಂತೆಲ್ಲ ಹೇಳ್ತಾರೆ. ಹೀಗೆ ಆ ಒಂದು ವರದರಾಜಸ್ವಾಮಿ ಬಹಳ ಒಂದು ವಿಶೇಷ ಏನಪ್ಪ ಅಂದರೆ ವರಪ್ರದ. ಹಾಗಾದರೆ ಶ್ರೀನಿವಾಸ ಸ್ವಾಮಿ ಇದಲ್ವಾ, ತಿರುಪತಿ ವೆಂಕಟರಮಣ ಸ್ವಾಮಿ ಹೇಗೋ ಭಕ್ತರ ಅಭೀಷ್ಟಗಳದ್ದು ಹೇಗೋ ಹಾಗೆ ಕಂಚಿ ವರದರಾಜನು ಕೂಡ ಹಾಗೇನೆ. ಆದರೆ ವಿಶೇಷತೆ ಏನಪ್ಪ ಅಂದರೆ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ರಾಮಾನುಜಾಚಾರ್ಯರ ಮಾನಸಿಕ ಗುರುಗಳಾಗಿರತಕ್ಕಂತಹ ಇವರು ತಿರುಕ್ಕಚ್ಚಿನಂಬಿಗಳು, ಕಾಂಚೀಪೂರ್ಣರು ಅಂತ ಹೇಳಿ, ಅವರು ಭಗವಂತನಿಗೆ ಆ ಒಂದು ಬೀಸಣಿಗೆ ಸೇವೆಯನ್ನು ಮಾಡ್ತಾ ಅವನ ಜೊತೆ ಸಂವಾದವನ್ನು ಮಾಡ್ತಾ ಇದ್ರು ಅಂತೂ ಸಂಪ್ರದಾಯದಲ್ಲಿ ಒಂದು ಪ್ರತೀತಿ. ರಾಮಾನುಜರಿಗೆ ತಾತ್ವಿಕವಾದ ಕೆಲವು ಸಂದೇಹಗಳಿತ್ತು. ಆ ಸಂದೇಹಗಳನ್ನು ಆ ಕಾಂಚೀಪೂರ್ಣರಲ್ಲಿ ಕೇಳಿಕೊಂಡಾಗ, ಕಾಂಚೀಪೂರ್ಣರು ವರದರಾಜ ಸ್ವಾಮಿ ಕೇಳಿದಾಗ ವರದರಾಜ ಸ್ವಾಮಿ ಆ 6 ತಾತ್ವಿಕವಾದ ಸಂದೇಹಗಳಿಗೆ ಉತ್ತರವನ್ನು ಹೇಳಿದ್ರಿಂದ ಅವ್ರನ್ನ ಭಗವಂತನನ್ನು ಗುರುವಾಗಿ ಸ್ವೀಕಾರ ಮಾಡ್ತಾರೆ. ನಮ್ಮ ಸಂಪ್ರದಾಯದಲ್ಲಿ, ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಮೊದಲು ಗುರು ಶ್ರೀಮನ್ನಾರಾಯಣನೇ. ಆದ್ದರಿಂದ ಕಂಚಿ ವರದರಾಜ ಸ್ವಾಮಿ ಬಂದು ಅವನು ಆಚಾರ್ಯ ಸ್ವರೂಪಿಯೂ ಹೌದು ಅಂತ. ಆದ್ದರಿಂದ ಎಲ್ಲೆಲ್ಲೂ ಶ್ರೀ ವೈಷ್ಣವ ಸಂಪ್ರದಾಯಗಳಲ್ಲಿ ಆ ಒಂದು ವರದರಾಜ ಸ್ವಾಮಿಯ ಒಂದು ದೇವಸ್ಥಾನಗಳು ಇರುತ್ತೆ, ಹೆಚ್ಚಾಗಿ ನಾವು ಕಾಣಬಹುದಾಗಿದೆ. ಶ್ರೀ ವೈಷ್ಣವ ಅಗ್ರಹಾರಗಳಲ್ಲಿ ಜಾಸ್ತಿ ಇರುತ್ತೆ. ಆದರೆ ಇಲ್ಲಿ ಆ ವರದರಾಜ ಸ್ವಾಮಿಯ ಒಂದು ಇದನ್ನು ವೈಭವವನ್ನು ಹೇಳಬೇಕು ಅಂದರೆ ಅದು ಕಂಚಿನಲ್ಲಿ ನಡೆದಿದ್ದು. ಅಲ್ಲಿ ಒಂದು ಮೇಷಮಾಸ ಹಸ್ತ ನಕ್ಷತ್ರದಲ್ಲಿ ಒಂದು ಭಗವಂತ ಆವಿರ್ಭಾವವಾದ್ದರಿಂದ ಆ ಭಗವಂತನ ಆವಿರ್ಭಾವ ಮಹೋತ್ಸವದ ದಿನದಂದೇ ತೀರ್ಥ ನಕ್ಷತ್ರವಾಗಿ ತೆಗೆದುಕೊಂಡು ಪಾಂಚರಾತ್ರ ಆಗಮ ಪ್ರಕಾರವಾಗಿ ವಿಶೇಷವಾಗಿ ಅದೇನಪ್ಪ ಅಂದರೆ ದಶಗಡಿಕಾ ವ್ಯಾಪ್ತಿಯಲ್ಲಿ ತೆಗೆದುಕೊಂಡು ಅದಕ್ಕೆ ಸರಿಯಾಗಿ 9 ದಿವಸ ಹಿಂದಿನಿಂದ ಈ ಉತ್ಸವಗಳು ಆರಂಭ. ಅದಕ್ಕೆ ಧ್ವಜಾರೋಹಣ ಪೂರ್ವದಲ್ಲಿ ಮೊದಲು 2 ದಿವಸ ಮೊದಲು ಅಂಕರಾರ್ಪಣವಾಗಿ, ಮಾರನೇ ದಿವಸ ಧ್ವಜಪಟಕ್ಕೆ ಅಧಿವಾಸಾದಿಗಳೆಲ್ಲ ನೆರವೇರಿಸಿ ಭಗವಂತನಿಗೆ ರಕ್ಷಾಬಂಧನ ಕೈಂಕರ್ಯ ನೆರವೇರಿಸಿ ಮೊದಲನೇ ಉತ್ಸವದಲ್ಲೇ ಭಗವಂತನಿಗೆ ಧ್ವಜಾರೋಹಣ ಪೂರ್ವಕವಾಗಿ ಉತ್ಸವ ಆಗುತ್ತೆ. ಅವತ್ತರಾತ್ರಿ ದೇವಾನ ದೇವತೆಗಳನ್ನೆಲ್ಲ ಆಹ್ವಾನ ಮಾಡತಕ್ಕಂತಹ ಭೇರಿತಾಡನ ಅಂತ ಹೇಳಿ ಸಕಲ ವಾದ್ಯಗಳನ್ನು ಅರ್ಪಿಸಿ ಆ ದೇವತೆಗಳಿಗೆ ಇರತಕ್ಕಂತಹ ರಾಗತಾಳ ನೃತ್ಯಾದಿಗಳನ್ನೆಲ್ಲ ಪ್ರದರ್ಶನ ಮಾಡಿ ಅವರಿಗೆ ಒಂದು ಸಂತೃಪ್ತಿಗೊಳಿಸಿ ಆಯಿಕಟ್ಟಲ್ಲಿ ಆವಾಹನೆ ಮಾಡಿ ಅವರ ಪ್ರಾರ್ಥನೆಯನ್ನು ಮಾಡಿಕೊಂಡು ಯಾಗಶಾಲೆಯಲ್ಲಿ ಭಗವಂತನನ್ನು ಕಲಶದಲ್ಲಿ, ಮಂಡಲದಲ್ಲಿ ಮತ್ತು ಅಗ್ನಿಯಲ್ಲಿ ಮತ್ತು ಮೂರ್ತಿ ರೂಪದಲ್ಲಿ ಹೀಗೆ 4 ವಿಧವಾಗಿ ಭಗವಂತನ ಆರಾಧನೆಯನ್ನು ಮಾಡ್ತೀವಿ. ಪ್ರತಿ ದಿವಸದಿಂದ ಮೊದಲನೇ ದಿವಸದಿಂದ ಹಂಸಾವಾಹನ, 2ನೇ ದಿವಸ ಶೇಷವಾಹನ, 3ನೇ ದಿವಸ ಬಂದು ಸೂರ್ಯ ಚಂದ್ರಮಂಡಲಗಳಲ್ಲಿ, 4ನೇ ದಿವಸ ಭಗವಂತನಿಗೆ ಮುಡಿ ಉತ್ಸವ ಅಂತ ಮೇಲ್ಕೋಟೆ ವೈದ್ಯಮುಡಿರು ಹೇಗೋ ಹಾಗೆ, 5ನೇ ದಿವಸ ಬೆಳಗ್ಗೆ ಗರುಡಾರೂಢನಾಗಿ ಅಲಂಕಾರ, ಸಂಜೆ ಪ್ರಹ್ಲಾದ ಪರಿಪಾಲನ ನರಸಿಂಹಾವತಾರದ ಅಲಂಕಾರದಲ್ಲಿ, 6ನೇ ದಿವಸ ಭಗವಂತನಿಗೆ ಜಲದ್ರೋಣಿ ಅವಗಾಹನ ಅಂತ ಹೇಳ್ಬಿಟ್ಟು ವಸಂತ ಜಲಾವಗಾಹನ, ಅದು ಆನೆ ವಸಂತ ಅಂತ ಹೇಳ್ತೀವಿ. ಅದಾದ ಮೇಲೆ ಆನೆ ವಾಹನ ಆಗುತ್ತೆ. ಅವತ್ತು ರಾತ್ರಿ ಕಲ್ಯಾಣೋತ್ಸವವನ್ನು ಮಾಡಿ ಇಷ್ಟು ಆದಮೇಲೆ ರಥೋತ್ಸವ 7ನೇ ದಿವಸ ನಡೆಯುತ್ತೆ. ರಥೋತ್ಸವ ಆದ ಮೇಲೂ ಕೂಡ ಕೈಂಕರ್ಯಗಳು ಉಂಟು, ಅಷ್ಟಕ್ಕೆ ಮುಕ್ತಾಯವಾಗಲ್ಲ. ರಥೋತ್ಸವದ ಮಾರನೇ ದಿವಸ ಭಗವಂತನಿಗೆ ಡೋಲೋತ್ಸವ ಆಗುತ್ತೆ. ತೆಪೋತ್ಸವ ಅನ್ನತಕ್ಕಂಥದ್ದು ಇವತ್ತು ಸಾಂಕೇತಿಕವಾಗಿ ಮಾಡ್ತಾಯಿದ್ದು. ಮೊದಲು ಹೆಬ್ಬಾಳ ಜಲಾಶಯದಲ್ಲಿ ನಡೀತಾ ಇತ್ತು, ಕಳೆದ ವರ್ಷದಿಂದ ಅಲ್ಲಿ ಹೋಗ್ತಾ ಇಲ್ಲ ಕಾರಣಾಂತರಗಳಿಂದ. ಹಾಗಾಗಿ ಇಲ್ಲಿ ಅದನ್ನು ಸಾಂಕೇತಿಕವಾಗಿ ನೆರವೇರಿಸಿ ತದನಂತರ ಡೋಲೋತ್ಸವ, ಮೃಗಯಾತ್ರೋತ್ಸವ ಅಂತ ಹೇಳಿ ಇರತಕ್ಕಂತಹದ್ದನ್ನು ಕಲಟಸುಳಿಗೆ ಅಂತ ಹೇಳಿ ಉತ್ಸವ ಅಂತ ಆಗುತ್ತೆ ಕುದುರೆ ವಾಹನದಲ್ಲಿ. ಮಾರನೇ ದಿವಸ ಬೆಳಗ್ಗೆ ನಗರ ಶೋಧನೆ ಉತ್ಸವವಾಗಿ ಲಕ್ಷ್ಮೀ ಪ್ರಣಯ ಕಲಹ, ಸೂರ್ಣಾಭಿಷೇಕ, ತೀರ್ಥ ಸ್ನಾನ ಆಗಿ ಸಂಜೆ
ಪೂರ್ಣಾಹುತಿಯೊಂದಿಗೆ ಎಲ್ಲ ಆದಮೇಲೆ ಮಹಾಕುಂಭ ಪ್ರೋಕ್ಷಣದೊಂದಿಗೆ ಮಹೋತ್ಸವ ಸಂಪನ್ನವಾಗುತ್ತೆ. ಮಾರನೇ ದಿವಸ ಇರತಕ್ಕಂಥದ್ದು ಭಗವಂತನಿಗೆ ಪ್ರಾಯಶ್ಚಿತ್ತವಾಗಿ ಈ ಮಹೋತ್ಸವದಲ್ಲಿ ಆಗಿರತಕ್ಕಂತಹ ಮಂತ್ರಲೋಪ ಕ್ರಿಯಾಲೋಪಾದಿಗಳ ಪ್ರಾಯಶ್ಚಿತ್ತ, ಅದಕ್ಕೆ ಪುಷ್ಪಯಾಗ ಪುರಸ್ಸರವಾಗಿ ಈ ದ್ವಾದಶಾರಾಧನೆ ಅಂತ ಹೇಳಿ ಅದನ್ನು ಆಚರಣೆ ಮಾಡಿ ಧ್ವಜ ಅವರೋಹಣ ಮಾಡಿ ಆವಾಹನೆ ಮಾಡಿರ್ತಕ್ಕಂತಹ ಸಕಲ ದೇವತೆಗಳನ್ನು ಕೂಡ ವಿಸರ್ಜಿಸಲಾಗುತ್ತೆ. ಇವಿಷ್ಟು ಈ ಒಂದು ಮಹೋತ್ಸವದ ಬ್ರಹ್ಮೋತ್ಸವದ ವಿಧಾನಗಳು. ಆ ತಯಾರಿಗಳು ಅಂತ ಹೇಳೋದ್ರಲ್ಲ, ಇದು ಶಾಸ್ತ್ರೀಯವಾಗಿರತಕ್ಕಂಥದ್ದು ಕೂಡ ನಡೆದಿರುತ್ತೆ. ಸರ್, ಈ ಒಂದು ಬ್ರಹ್ಮ ರಥೋತ್ಸವವನ್ನು ಮಾಡೋದಕ್ಕೆ ಏನಾದರೂ ಮೂಲ ಕಾರಣಗಳಿದ್ರೆ ಅದರ ಬಗ್ಗೆ ತಿಳಿಸೋದಾದರೆ? ಮೂಲ ಕಾರಣ ಏನು? ಪ್ರತಿಯೊಂದು ಉತ್ಸವ ಅಂತ ಹೇಳಬೇಕಾದ್ರೆ ಸಂಸ್ಕೃತದಲ್ಲಿ ಪ್ರತಿಯೊಂದು ನಿರ್ವಚನ ಅಂತ ಹೇಳ್ತಾರೆ, ನಿಷ್ಪತ್ತಿ ಅಂತ ಹೇಳ್ತಾರೆ. ಸಾಂಸಾರಿಕವಾದ ದುಃಖದಿಂದ ನಿವೃತ್ತಿಗೊಳಿಸಿ ಸಂತೋಷದಿಂದ ಇರತಕ್ಕಂಥ ಯಾವುದು ನಮಗೆ ನೀಡುತ್ತೋ ಅದನ್ನು ಉತ್ಸವ ಅಂತ ಹೇಳ್ತಾರೆ. ನಾವೆಲ್ಲ ಮನುಷ್ಯರಾಗಿರತಕ್ಕಂಥವರು ಸುಖ ದುಃಖ ಲಾಭ ನಷ್ಟ ಇತ್ಯಾದಿಗಳು ಅನ್ನೋದು ಮನುಷ್ಯನಿಗೆ ಸಹಜವಾಗಿರುವಂಥದ್ದು. ಕಾರ್ಯನಿಮಿತ್ತವಾಗಿ ನಾವು ಹಲವಾರು ಏನು ಮಾಡಿಬಿಡ್ತೀವಿ, ಒಬ್ಬರು ಒಟ್ಟಿಗೆ ಸೇರಲಿಕ್ಕೆ ಸಾಧ್ಯ ಇರೋಲ್ಲ. ನಮ್ಮದೇ ಆಗಿರತಕ್ಕಂತಹ ದುಡಿಮೆ, ನಮ್ಮದೇ ಆಗಿರತಕ್ಕಂತಹ ಒಂದು ಸೇವೆ ಇತ್ಯಾದಿಗಳಲ್ಲೇ ನಾವು ತೊಡ್ಕೊಂಡು ಇದ್ದುಬಿಟ್ಟಿರ್ತೀವಿ. ಎಲ್ಲರೂ ಒಟ್ಟಿಗೆ ಸೇರುವಂಥ ಒಂದು ಅವಶ್ಯಕತೆ, ಒಂದು ಸಂದರ್ಭ ಬಂದಿರಲ್ಲ. ಆದರೆ ಭಗವಂತನ ಒಂದು ಸೇವಾ ರೂಪ ಅನ್ನತಕ್ಕಂತಹ ಈ ಒಂದು ಉತ್ಸವದಲ್ಲಿ, ತತ್ರಾಪಿ ಈ ಒಂದು ರಥೋತ್ಸವ ಅನ್ನತಕ್ಕಂತಹ ಸಂದರ್ಭದಲ್ಲಿ ಎಲ್ಲ ಜನರು ಎಲ್ಲ ಸಮುದಾಯದವ್ರನ್ನೂ ಸೇರಿಸ್ಕೊಂಡು, ಅದಕ್ಕಾಗಿ ಏನಪ್ಪ ಅಂದರೆ ಇದು ನಿಯಮಗಳು ಉಂಟು. ಈ ಒಂದು ಇದರಲ್ಲಿ ಅಂಕರಾರ್ಪಣವಾಗಿಬಿಟ್ರೆ ಎಲ್ಲೂ ಕೂಡ ಈ ಒಂದು ದೇವಸ್ಥಾನದಕ್ಕೆ ಸಂಬಂಧಪಟ್ಟಂತಹ ರಥ್ಯ ಆವರಣಾದಿಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ಯಾರೂ ಈ ಮೆಣಸಿನಕಾಯಿ ಘಾಟನ್ನು ಅದೆಲ್ಲ ಮಾಡೋ ಹಾಗೆ ಹುರಿಯೋ ಹಾಗಿಲ್ಲ. ಒಂದು ದೇವಸ್ಥಾನದ ಒಂದು ಪಟ್ಟಣದ ಒಳಗೆ ಆಗಲಿ ಗ್ರಾಮದಲ್ಲೇ ಆಗಲಿ ಯಾವುದೇ ವಿವಾಹಾದಿಗಳೇ ಮಾನುಷ ಕರ್ಮಗಳು, ನಮ್ಮ ಮನುಷ್ಯರಿಗೆ ಕೊಂಡಾಡುವಂಥ ಯಾವುದೇ ಒಂದು ಇದನ್ನು ನಾವು ಮಾಡ್ಕೊಳ್ಳೋ ಹಾಗಿಲ್ಲ. ಅಂದರೆ ಮದುವೆ ಮುಂಜಿ ಇರ್ಬೋದು, ನಾಮಕರಣ ಇರ್ಬೋದು ಇತ್ಯಾದಿಗಳೆಲ್ಲ ಚಪ್ರ ಹಾಕಿ ಮಾಡುವಂಥದ್ದು ಯಾವುದೇ ಇದು ಕೂಡ ನಿಷಿದ್ಧ. ಹಾಗೆಯೇ ರೈತಾಪಿ ಜನಗಳು ಕೂಡ ಅವರು ಜಮೀನು ಕೆಲಸಗಳನ್ನು ಅದನ್ನು ಏರ್ ಕಟ್ಟೋದನ್ನು ನಿಲ್ಲಿಸ್ಬಿಡ್ತಾರೆ. ಇಷ್ಟೇ ಯಾಕೆ, ಈ ಒಂದು ಮಹಾರಾಜರು ಕೂಡ ಧ್ವಜಾರೋಹಣ ಆಗಿಬಿಟ್ರೆ ಅಲ್ಲಿದ್ದರೆ ಎಲ್ಲಿ ತಾವು ಪೂರ್ಣ ಪ್ರಮಾಣದಲ್ಲಿ ಅವರೋಹಣ ಪರ್ಯಂತ ಆಗಬೇಕಾದ್ರೆ ಎಲ್ಲೂ ಅದರಿಂದ ಸೀಮೋಲ್ಲಂಘನ ಮಾಡಬಾರದು ಅನ್ನೋ ಉದ್ದೇಶದಿಂದ ಇವತ್ತಿಗೂ ಕೂಡ ನಮ್ಮ ಮೈಸೂರಿನ ಅರಮನೆಯಲ್ಲೂ ಕೂಡ ಅಲ್ಲಿ ನಡೆಯತಕ್ಕಂತಹ ದೇವಸ್ಥಾನಗಳಲ್ಲಿ ಒಂದು ಧ್ವಜಾರೋಹಣ ಕೈಂಕರ್ಯದ ದಿವಸ ಪಟ್ಟದ ಕತ್ತಿಯನ್ನು ಕೋಟೆಯಿಂದ ಹೊರಗೆ ಬಿಜಿ ಮಾಡಿಸಿ ತದನಂತರ ಧ್ವಜಾರೋಹಣ ಆದಮೇಲೆ ಮತ್ತೆ ಅದನ್ನು ತರುವಂಥ ಸಂಪ್ರದಾಯ ಇದೆ. ಹಾಗಾಗಿ ಎಲ್ಲರೂ ಕೂಡ ಪ್ರತಿಯೊಬ್ಬರೂ ಕೂಡ ಇದರಲ್ಲಿ ಅನ್ವಯಿಸಿ ಭಗವಂತನ ಉತ್ಸವದಲ್ಲಿ ಭಾಗಿಗಳಾಗಿ ಆ ಒಂದು ಭಗವತ್ ಸೇವೆಯಲ್ಲಿ ಜೊತೆಯಲ್ಲಿ ಮಾಡಬೇಕು ಅನ್ನತಕ್ಕಂಥದ್ದೇ ಈ ಒಂದು ರಥೋತ್ಸವದ ಒಂದು ಮೂಲ ಉದ್ದೇಶ. ಹಾಗಾಗಿ ಎಲ್ಲ ಕಡೆ ಇರೋ ಹಾಗೆ ಇಲ್ಲೂ ಕೂಡ ಹಾಗೆ ಭಗವಂತನನ್ನು ಅವನು ನಮಗಾಗಿ ಅವತರಿಸಿ ಬಂದಿರತಕ್ಕಂತಹ ಇದನ್ನು ನಾವು ಅವನ ವೈಭವಗಳನ್ನು ಕೊಂಡಾಡಬೇಕು. ಯಾವ ರೀತಿ ಅವನು ವೈಕುಂಠದಲ್ಲಿದ್ದಾನೆ, ಯಾವ ರೀತಿ ಅವತಾರಗಳಲ್ಲಿ ಅವನ ವೈಭವಗಳು ಏನೇನಾಯಿತು ಅನ್ನತಕ್ಕಂಥದ್ದು ಎಲ್ಲರಿಗೂ ಕೂಡ ಅದು ಕಣ್ಣಿಗೆ ಕಾಣೋ ಹಾಗೆ ನಮಗೆ ಒಂದು ದರ್ಶನ ಕೊಡುವಂಥದ್ದು ಒಂದು ಸಂದರ್ಭ ಈ ಒಂದು ರಥೋತ್ಸವ ಕಾಲದಲ್ಲಿ ನಡೆಯತಕ್ಕಂತಹ ಉತ್ಸವಗಳಲ್ಲಿ. ಹಾಗಾಗಿ ಇದು ಔಚಿತ್ಯವಾಗಿದೆ. ಸರ್, ರಥೋತ್ಸವ ಸುಗಮವಾಗಿ ನಡೆಸಲು ಭಕ್ತರ ಬೆಂಬಲ ಆಗಿರ್ಬೋದು, ಸ್ಥಳೀಯ ಸಾರ್ವಜನಿಕರ ಬೆಂಬಲ ಆಗಿರ್ಬೋದು, ಜೊತೆಗೆ ಪೊಲೀಸ್ ಇಲಾಖೆಯ ಬೆಂಬಲ ಅನ್ನುವಂಥದ್ದು ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ ಅನ್ನೋದ್ರ ಬಗ್ಗೆ ತಿಳಿಸೋದಾದ್ರೆ? ರಥೋತ್ಸವದಲ್ಲಿ ಇದು ಮುಖ್ಯವಾಗಿ ಹೇಳಬೇಕು ಅಂದರೆ ದೇವಸ್ಥಾನ ಅನ್ನೋದೇ ಪರಾರ್ಥಯಜನ ಅಂತ ಹೇಳ್ತೀವಿ. ಪರಾರ್ಥಯಜನ ಅಂದರೆ ಎಲ್ಲರೂ ಸೇರಿ ಮಾಡತಕ್ಕಂಥದ್ದು, ಸಮಾಜದ ಎಲ್ಲ ಜನರೂ ಸೇರಿ ಮಾಡುವಂಥದ್ದು, ಅವರ ಸಹಕಾರದಿಂದಲೇ ನಡೆಸುವಂಥದ್ದು, ಎಲ್ಲರ ಒಂದು ಲೋಕಕ್ಷೇಮಕ್ಕಾಗಿ ಮಾಡತಕ್ಕಂಥದ್ದು. ಸ್ವಾರ್ಥಯಜನ ಅಂದರೆ ನಮ್ಮ ಮನೆಯಲ್ಲಿ, ನಮ್ಮ ಮನೆಗಳಲ್ಲಿ, ನಾವು ಕುಟುಂಬದಲ್ಲಿ, ನಮ್ಮ ಕುಟುಂಬದ ಹಿತಕ್ಕಾಗಿ ನಾವು ವೈಯಕ್ತಿಕವಾಗಿ ನಾವು ಒಂದು ಪೂಜೆ ಸಲ್ಲಿಸೋದು ನಮ್ಮನೆದು, ಅದು ಸ್ವಾರ್ಥಯಜನ ಅಂತ ಹೇಳಿ. ಹಾಗೆ ಪರಾರ್ಥ ಸ್ವಾರ್ಥ ಯಜನ ಅಂತ ನಮ್ಮ ಪೂಜಾ ವಿಧಾನದಲ್ಲೇ ಇದೆ. ಇದು ಪರಾರ್ಥ ಯಜನ ಅನ್ನತಕ್ಕಂತಹ ವ್ಯಾಪ್ತಿಗೆ ಬರುತ್ತೆ ದೇವಸ್ಥಾನಗಳು. ಪರಾರ್ಥ ಯಜನ ಅಂತ ಹೇಳಿದಾಗ ಎಲ್ಲ ಸಮುದಾಯದವರು ಸೇರಬೇಕು. ಯಾವುದೇ ರೀತಿಯಾದಂತಹ ಜಾತಿ ಭೇದಗಳು ಯಾವುದೂ ಇದನ್ನು ನಡೆಯೋಲ್ಲ. ಹಾಗಾಗಿ ವಿಷಯವಾಗಿ ಹೇಳ್ತಾರೆ, ಒಂದು ಚಿಕ್ಕದೇವರಾಜ ಒಡೆಯರದಲ್ಲಿ ಅವರ ಕಾಲದಲ್ಲಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂತಹ ತಿರುಮಲಾದಿಯರು ಯದಗಿರಿ ನಾರಾಯಣ ಸಭದಲ್ಲಿ ಒಂದು ಶ್ಲೋಕ ಉಂಟದು ಈ ಮಹೋತ್ಸವದ ಬ್ರಹ್ಮೋತ್ಸವದ ವಿಶೇಷತೆಯನ್ನೇ ಹೇಳ್ತಾರೆ. ತತ್ತಾದೃಕ್ಷ ಗಜೇಂದ್ರ ಮೋಕ್ಷಣ ರಥಾರೋಹಕ್ಷಣ ಸ್ವರ್ಧುನಿ ತೀರ್ಥಾಧ್ಯಕ್ಷಣ ಪೂರ್ವಪರ್ಮಹಿದೆ ಯಸ್ಮಿನ್ ನಿತೀಂದ್ರಾಜ್ಞೆಯ ಆಮಾತಂಗ ವಸಿಷ್ಠಮೇತಿನತ ಮುಕ್ತೈಕರಸ್ಯಾಶ್ರಯಂ ಸೋಯಂ ಪ್ರತ್ಯಹಮಸ್ತು ವಜ್ರಮಕುಡಿ ದಿವ್ಯೋತ್ಸವೋ ವಾಸರಃ ಅಂತ ಬಿಟ್ಟು ಹೇಳ್ತಾರೆ. ಏನದರ ಅರ್ಥ ಅಂದರೆ,
ಈ ಗಜೇಂದ್ರ ಎಲ್ಲ ಯಾವ ಉತ್ಸವಾದಿಗಳು ನಡೆಯುತ್ತೆ, ಭಗವಂತನ ಧ್ವಜಾರೋಹಣದಿಂದ ಆರಂಭವಾಗಿ ರಥಾರೋಹಣ ಇತ್ಯಾದಿ ತೀರ್ಥ ಪರ್ಯಂತವಾಗಿ ಏನೇನಿದೆ ಈ ಎಲ್ಲ ಉತ್ಸವಗಳು ನಡೀಬೇಕಾದರೆ ನಮ್ಮ ರಾಮಾನುಜರ ಒಂದು ಕಾಲದಲ್ಲಿ ಈ ವೈಷ್ಣವ ಮಂದಿರದಾದ್ದರಿಂದ ರಾಮಾನುಜರು ಅಂತ ಹೇಳ್ಬೋದು. ಬೇರೆ ದೇವಸ್ಥಾನಗಳಲ್ಲಿ ಆಯಾ ಆಚಾರ್ಯರು ಇರ್ತಾರೆ, ಅದರ ಪ್ರವರ್ತಕರು ಯಾರಿದ್ದಾರೆ, ಹಿರಿಯರು ಮಹನೀಯರು, ಅವರು ಬರ್ತಾರೆ. ಇಲ್ಲಿ ನಮ್ಮ ಇವರು ತಿರುಮಲಾರ್ಯರು ಯದುಗಿರಿ ನಾರಾಯಣ ಸ್ತವದಲ್ಲಿ ಹೇಳಿರೋದು ವೈಷ್ಣವ ಸಂಪ್ರದಾಯದಲ್ಲಿ ಆದ್ದರಿಂದ ಮೇಲ್ಕೋಟೆ ವಿಷಯವಾಗಿದ್ದರಿಂದ ಅಲ್ಲಿ ಬಂತು. ರಾಮಾನುಜರಿಂದ ಮೇಲ್ಕೋಟೆ ಒಂದು ಜೀರ್ಣೋದ್ಧಾರವಾಗಿದ್ದರಿಂದ ಅವರು ಪುನಃ ಒಂದು ವ್ಯವಸ್ಥೆಯನ್ನು ಮಾಡಿ ಆ ಉತ್ಸವಾದಿಗಳನ್ನು ಕೊಂಡಾಡಿದ್ರಿಂದ ಇಲ್ಲಿ ಈ ಧ್ವಜಾರೋಹಣದಿಂದ ತೀರ್ಥ ಪರ್ಯಂತವಾದಂತಹ ಈ ಒಂದು ಉತ್ಸವದಲ್ಲಿ ಆಮಾತಂಗ ವಸಿಷ್ಠಮೇತಿ ಜನತ, ಮಾತಂಗರು ಅಂತ ಹೇಳೋದಾದರೆ ನಮ್ಮಲ್ಲಿರತಕ್ಕಂತಹ ಪರಿಶಿಷ್ಟ ಜನಾಂಗದವರು ಇರ್ಬೋದು. ವಸಿಷ್ಠಮೇತಿ ಮಹತ, ವಸಿಷ್ಠ ಅಂತ ಹೇಳಿದ್ರೆ ಇರತಕ್ಕಂತಹದ್ದು ವಿಪ್ರಕುಲದವರು. ಹಾಗಾಗಿ ಇವರು ವಿಪ್ರರು, ಇವರು ಮಾತಂಗರು ಅಂತ ಹೇಳಿಬಿಟ್ಟು ಆತನಂಥ ಯಾವುದೇ ಭೇದ ಇದೆ. ಆಮಾತಂಗ ವಸಿಷ್ಠಮೇಧ ಮುಕ್ತೈಕರಸ್ಯಾಂ ಶಯಂ ಅಂತ ಎಲ್ಲರಿಗೂ ಸಮಾನವಾಗಿ ಇರಿದು ಕೊಡತಕ್ಕಂತಹ ಒಂದು ಇದನ್ನು ಕೊಡುವಂತಹ ಒಂದು ಮೋಕ್ಷವನ್ನು ಕೊಡತಕ್ಕಂತಹ ಉತ್ಸವ ಇದಾಗಿದೆ. ಸೊ ಅಂತಹ ಒಂದು ಉತ್ಸವ ಈ ಒಂದು ಮಹೋತ್ಸವ ಅಂತ ಹೇಳ್ಬಿಟ್ಟು, ಹಾಗಾಗಿ ಇಲ್ಲಿ ಸಕಲರಿಗೂ ಕೂಡ ಈಗಿನ ಕಾಲದಲ್ಲ, ಆಗಿನ ಕಾಲದಿಂದನೇ ರಾಮಾನುಜರು ಅದಕ್ಕೋಸ್ಕರನೇ ಈ ಮಹೋತ್ಸವವನ್ನು ಪ್ರವರ್ತನೆ ಮಾಡಿ ಎಲ್ಲರಿಗೂ ಕೂಡ ಒಂದು ಹರಿಜನರಂತ ಹೇಳಿ ಅವರನ್ನ ಮೊಟ್ಟ ಮೊದಲ ತಿರುಕುಲತ್ತಾರಂತ ಅವ್ರನ್ನ ಕರೆದರು. ಶ್ರೇಷ್ಠ ಕುಲದವರು, ಭಕ್ತರಲ್ಲಿ ಯಾವುದೇ ರೀತಿಯಾದಂಥದ್ದಿಲ್ಲ. ಜಾತಿ ಅನ್ನತಕ್ಕಂಥದ್ದು ಕೇವಲ ನಮ್ಮಲ್ಲಿ ಇರತಕ್ಕಂತಹ ಒಂದು ಕಸುಬಿನಿಂದ ಅದರಿಂದ ಒಂದು ವೃತ್ತಿಯ ಹೆಸರೇ ಹೊರತು ಭಗವಂತನ ದೃಷ್ಟಿಯಲ್ಲಿ ಭಕ್ತ ಭಗವಂತ ಅಷ್ಟೇ ಮುಖ್ಯ ಅನ್ನೋದನ್ನು ರಾಮಾನುಜರು ಸಾರಿ ಅವ್ರನ್ನೂ ಕೂಡ ಕೆಲವು ದಿವಸಗಳು ಯಾತಕ್ಕಿಲ್ಲ ಅಂದರೆ ಅವರು ಒಂದು ಕಸುಬಿನ ಒಂದು ಆಧಾರದ ಮೇಲೆ ಅವರು ದೈನಂದಿನ ವ್ಯವಹಾರದಲ್ಲಿ ನಿರತರಾಗಿರೋದ್ರಿಂದ ಈ ಕೊನೆ ಒಂದು ಉತ್ಸವ ಕಾಲದಲ್ಲಿ ತಮ್ಮ ಕಸುಬುಗಳನ್ನು ಅದನ್ನು ಬಿಟ್ಟು ಈ 10 ದಿವಸದಲ್ಲಿ ಆಗ ಎಲ್ಲರೂ ಒಟ್ಟಿಗೆ ಸೇರಿ ಈ ದೇವಸ್ಥಾನದ ಕೆಲಸದಲ್ಲೇ ತೊಡಗಬೇಕು ಅನ್ನೋ ದೃಷ್ಟಿಯಿಂದ ಸಮಗ್ರವಾಗಿ ಮಾಡಬೇಕು ಆದ್ದರಿಂದ ಇದನ್ನು ಹೇಳಿ ಪ್ರತಿಯೊಬ್ಬರ ಆ ಸಮಯದಲ್ಲಿ ಯಾವುದೇ ಸ್ಪರ್ಶ ದೋಷಾದಿಗಳು ಯಾವುದೇ ಇಲ್ಲ ಅಂತ ಹೇಳಿದೆ, ಯಾವುದೇ ಭೇದ ಭಾವಗಳನ್ನು ಮಾಡಿಸಬಾರದು. ಭೇದ ಭಾವ ಮಾಡಿಸಿದ್ರೆ ಅದು ಮಹಾ ದೋಷವಾಗತ್ತೆ ಅಂತ ಹೇಳ್ಬಿಟ್ಟು ಎಚ್ಚರಿಸಿ ಅದನ್ನು ಒಂದು ಇದನ್ನು ಕೂಡ ಸವರ್ಣೀಯರನ್ನು ಕೂಡ ಒಂದು ಎಚ್ಚರಿಸಿ ಅವ್ರನ್ನೂ ಕೂಡ ಮುಖ್ಯವಾಹಿನಿಯಲ್ಲಿ ಸೇರಿಸ್ಕೊಂಡು ಈ ಒಂದು ಮಾಡಿದ್ದು ಆಗಲೇ 1000 ವರ್ಷಗಳ ಹಿಂದೆ ಮಾಡಿರ್ತಕ್ಕಂಥ ಒಂದು ಕ್ರಾಂತಿಕಾರಿ. ಹಾಗಾಗಿ ಇಲ್ಲಿ ಏನು ನಡೆಯುತ್ತೆ, ಎಲ್ಲರ ಒಂದು ಭಕ್ತರ ಸಹಕಾರ ಮುಖ್ಯ. ಹಾಗಿರಬೇಕಾದ್ರೆ ಯಾವುದೋ ನಿರ್ದಿಷ್ಟ ಸಮುದಾಯದವರದು ಅನ್ನತಕ್ಕಂತಹದ್ದು ಭಾವನೆ ನಮ್ಮ ಒಂದು ಭಕ್ತರಲ್ಲಿ ಅದು ಮೊದಲು ಹೋಗಬೇಕು. ನಿರ್ವಾಹ ಮಾಡತಕ್ಕಂತಹವ್ರದ್ದು ಆಡಳಿತ ಮಾಡಲಿ ಯಾರೇ ಇರಲಿ, ಆದರೆ ಭಕ್ತರು ಭಗವಂತ ಅನ್ನತಕ್ಕಂತಹ ಸಂಬಂಧವನ್ನು ಮಾತ್ರ ನಾವು ಇಟ್ಟುಕೊಂಡು ನಾವು ದೇವಸ್ಥಾನಗಳಿಗೆ ಬಂದು ನಾವು ಪೂಜೆಯನ್ನು ಭಗವಂತನಿಗೆ ನಮ್ಮ ಭಕ್ತಿಪೂರ್ವಕವಾಗಿ ನಾವು ಅದನ್ನು ಸಮರ್ಪಣೆ ಮಾಡಿದ್ರೆ, ಕೈಂಕರ್ಯಗಳನ್ನು ನೆರವೇರಿಸಿದ್ರೆ ಆಗ ಏನಾಗುತ್ತೆ ಅಂದರೆ ದೇವಸ್ಥಾನಗಳು ಸಾರೋದ್ಧಾರವಾಗಿ ಅವನ ಸೇವೆ ನಡೆಯುತ್ತೆ. ಆ ದೇವಸ್ಥಾನಗಳ ಹಿಂದೆ ಇರತಕ್ಕಂತಹ ಒಂದು ತಾತ್ವಿಕವಾದಂತಹ ಒಂದು ಔಚಿತ್ಯ ಅದು ನಿಜವಾಗಿ ಅದು ಸಿದ್ಧಿಸುತ್ತೆ. ಹಾಗಾಗಿ ಬರಬೇಕಾದ್ರೆ ಭಕ್ತರು ಹೇಗೆ ಬರಬೇಕು, ಅವ್ರ ಸಹಕಾರ ಅಂದರೆ ಸುಮ್ಮನೆ ಬಂದ್ಬಿಟ್ಟು ಆತರಾತ್ರವಾಗಿ ಬಂದು ದೇವಸ್ಥಾನದಲ್ಲಿ ಪೂಜಾ ಕೈಂಕರ್ಯ ನಡೀಬೇಕಾದ್ರೆ ನಾವು ಬೇಗ ಹೋಗಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಆತರ ಪಡಿಸೋದಲ್ಲ. ಆ ಪೂಜಾ ಕೈಂಕರ್ಯಗಳು ನಡೀತಾ ಇದ್ದರೆ ಅದನ್ನು ನೋಡಿ ದರ್ಶನ ಮಾಡಬೇಕು. ಆವಾಗ ವಿರಾಮವಾಗಿದ್ದಾಗ ಅಲ್ಲಿ ಇದು ಮಾಡಿಕೊಂಡು ಹಣ್ಣು ಕಾಯಿ ಪೂಜೆ ಮಾಡ್ಕೋಬೇಕು. ಮತ್ತು ಪೂಜೆಗಳು ಅಲ್ಲಿ ನಡೀತಾ ಇರಬೇಕಾದ್ರೆ ಅದನ್ನು ನೋಡಿ ಆನಂದಿಸಬೇಕು. ಸಮಯ ಪ್ರಾಪ್ತವಾದರೆ ಅಲ್ಲೇ ಕೊಟ್ಟು ಸಮರ್ಪಣೆ ಮಾಡಿ ನಮಸ್ಕಾರ ಮಾಡಿಬಿಟ್ಟು ಹೋಗಬೇಕೇ ಹೊರತು ಅಲ್ಲಿ ಪೂಜೆ ಇತ್ಯಾದಿಗಳಿಗೆ ಬೇಗ ಮಾಡಿ ಅಂತ ಹೇಳೋದು, ಆ ಥರ ಪಡಿಸೋದು, ಆ ಥರದ್ಯಾದಿಗಳನ್ನು ಮಾಡದೇನೆ ಅವ್ರನ್ನೂ ಕೂಡ ಅದರಲ್ಲಿ ನೋಡಿಕೊಂಡು ತೀರಾ ಅನಿವಾರ್ಯ ಅಂದರೆ ಮಾತ್ರ ಅವಾಗ ಹೋಗಬೇಕಾಗುತ್ತೆ. ಹಾಗಾಗಿ ಈ ರೀತಿಯಾಗಿ ಮಾಡಬೇಕು. ಮತ್ತು ದೇವಸ್ಥಾನದಲ್ಲಿ ವಿನೀತ ಭಾವದಲ್ಲಿ ಬರಬೇಕು. ಹೆಚ್ಚು ಜನ ಏನು ಮಾಡ್ತಾರೆ ಅಂದರೆ ಸೆಲ್ಫಿ ತೊಗೊಳ್ಳೋದು, ಮೊಬೈಲ್ ತೊಗೊಳ್ಳೋದು ಇತ್ಯಾದಿ ಎಲ್ಲ ಮಾಡ್ತಾರೆ. ಆ ಥರದ್ದೆಲ್ಲ ಮಾಡಬಾರ್ದು. ಭಗವಂತನ ದರ್ಶನ ಅಂತ ಯಾವ ರೀತಿ ಬರಬೇಕು, ಒಂದು ನಮ್ಮ ಸಂಪ್ರದಾಯಕ್ಕೆ ಅನುಗುಣವಾಗಿರತಕ್ಕಂತಹ ಉಡುಗೆ ತೊಡುಗೆಗಳನ್ನು ಧರಿಸಿ ಬಂದು ಭಗವಂತನ ವಿನಮ್ರಾಗಲ್ಲಿ ನಮಸ್ಕಾರ ಮಾಡಿ, ಧ್ವಜಸ್ತಂಭದ ಬಳಿಯಲ್ಲೇ ನಮಸ್ಕಾರ, ಸಾಷ್ಟಾಂಗ ನಮಸ್ಕಾರ ಮಾಡಿ ಇತ್ಯಾದಿ ಮಾಡುವಂಥದ್ದು ಮಾಡಿ ಪ್ರಾರ್ಥನೆ ಮಾಡಿ ತೀರ್ಥ ಪ್ರಸಾದಗಳನ್ನು ತೆಗೆದುಕೊಂಡು ಹೋಗಬೇಕು. ಸಾಧ್ಯವಾದಷ್ಟು ಅವರು ಒಂದು ಅದರಲ್ಲಿ ಕೈಂಕರ್ಯಗಳನ್ನು ಅವರಿಗೆ ಏನಾರ್ಬೋದು, ಕಾಣಿಕೆಗಳಿರ್ಬೋದು ಅಥವಾ ಹಣ್ಣುಗಿರ್ಬೋದು, ಕಾಯಿ ಇರ್ಬೋದು, ಏನಾರು ತಮ್ಮಲ್ಲಿರೋದು ಕೊಟ್ಟರೆ ಭಗವಂತನಿಗೆ ಇದು ನಡೆಯುತ್ತೆ. ಅದು ಭಕ್ತರಿಗೇ ಅವನ ಪ್ರಸಾದವಾಗಿ ಬರುತ್ತೆ. ಭಗವಂತ ಯಾವುದೂ ಇದು ಮಾಡಲ್ಲ. ಭಕ್ತರು ಅವರಿಗೆ ಸಂತೃಪ್ತರಾಗಿದ್ದರೆ ಭಗವಂತ ಸಂತುಷ್ಟಿಯಾದಿದ್ದ ಹಾಗೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಭಕ್ತಾದಿಗಳು ದೇವಸ್ಥಾನಕ್ಕೆ ಇರತಕ್ಕಂತಹ ಸಾತ್ವಿಕವಾಗಿರತಕ್ಕಂತಹ
ಒಂದು ದೇಣಿಗೆಗಳು, ಅಂದರೆ ದವಸ ಧಾನ್ಯಗಳಲ್ಲಿ ವಿಶೇಷವಾಗಿ ಅಕ್ಕಿ ಇರಬಹುದು, ತೆಂಗಿನಕಾಯಿ ಇರಬಹುದು, ಬೆಲ್ಲ ಇರಬಹುದು, ತುಪ್ಪ ಇರಬಹುದು, ಅಥವಾ ಬೇಳೆ ಕಾಳುಗಳಿರಬಹುದು, ಇತ್ಯಾದಿಗಳನ್ನು ಕೊಡೋದ್ರ ಮೂಲಕವಾಗಿ, ತರಕಾರಿಯಿಂದ ತರಕಾರಿ ಇರ್ಬೋದು, ಹಣ್ಣಾದರೆ ಹಣ್ಣು, ಈ ಥರದ್ದೆಲ್ಲ ಕೊಟ್ಟು ಅದನ್ನು ಚೆನ್ನಾಗಿ ಭಗವಂತನಿಗೆ ಸಮರ್ಪಣೆ ಮಾಡಿ ಆಗುವಂಥರ ಮಾಡಿದ್ರೆ ಆಯೋಜಕರಿಗೂ ಕೂಡ ಅದು ಇದಾಗುತ್ತೆ. ಸರ್ಕಾರದ ಮೇಲೂ ಕೂಡ ಎಲ್ಲ ನಾವು ಅವಲಂಬನೆಯನ್ನು ಮಾಡಿ ಅದರಿಂದ ಅನುದಾನ ಪಡ್ಕೊಳ್ಳೋದು ಅನ್ನೋದು ಕೂಡ ಇದಾಗುತ್ತೆ. ಸರ್ಕಾರ ಅನ್ನೋದು ಕೇವಲ ನಮಗೆ ಸಹಕಾರವಾಗಿರಬೇಕೇ ಹೊರತು ಭಕ್ತರ ಸಹಕಾರದಿಂದ ದೇವಸ್ಥಾನ ನಡೀಬೇಕು. ಆಗ ಪರಾರ್ಥ ಯಜನ ಅನ್ನೋದು ಸಾರ್ಥಕವಾಗುತ್ತೆ. ಹಾಗಾಗಿ ಭಕ್ತಾದಿಗಳು ಈ ರೀತಿಯಾಗಿ ಅವರು ಬಂದು ಸಹಕಾರವನ್ನು ಕೊಡಬೇಕು. ಸರ್, ಕೊನೆಯದಾಗಿ ರಥೋತ್ಸವಕ್ಕೆ ಬರುವಂತಹ ಭಕ್ತರಿಗೆ, ನಮ್ಮ ಜನಧ್ವನಿ ಕೇಳುಗರಿಗೆ ಮತ್ತು ತಾಲೂಕಿನ ಜನತೆಗೆ ಒಂದು ಕಿವಿ ಮಾತನ್ನು ಹೇಳೋದಾದರೆ ಏನಂತ ಹೇಳೋದಕ್ಕೆ ಬಯಸ್ತೀರಾ? ತಾಲೂಕಿನಲ್ಲೇ ಇದು ಒಂದು ದೊಡ್ಡದು ಒಂದು ದೇವಸ್ಥಾನವಾಗಿದೆ. ವಿಶೇಷವಾಗಿ ಹೇಳಬೇಕು ಅಂದರೆ ಈ ಒಂದು ರಜಾ ದಿನಗಳಲ್ಲೇ, ಈ ಒಂದು ಬೇಸಿಗೆ ರಜದಲ್ಲಿ ಇದಾಗಿ ಮಕ್ಕಳಿಗೆಲ್ಲ ಇದಾಗಂತಹ ಒಂದು ಸಂದರ್ಭದಲ್ಲಿ ಈ ಒಂದು ಉತ್ಸವ ನಡೆಯುತ್ತೆ. ಹಾಗಾಗಿ ಇಲ್ಲಿ ಪೂರ್ಣ ಪ್ರಮಾಣದಲ್ಲಿ ಭಕ್ತಾದಿಗಳು ಬಂದು ಇಲ್ಲಿ ದೇವರ ದರ್ಶನವನ್ನು ಮಾಡಿ ಉತ್ಸವಗಳಲ್ಲಿ ಭಾಗಿಗಳಾಗಿ ತಮ್ಮ ಯಥಾಶಕ್ತಿ ಸಹಕಾರವನ್ನು ಕೊಡೋದ್ರ ಮೂಲಕವಾಗಿ ಮಾಡಿದ್ರೆ ಅದೇ ಒಂದು ಸಹಕಾರ. ಅಂದರೆ ಯಾವುದೇ ರೀತಿ ಇರಬಹುದು, ತನುಮನ ಧನಗಳು ಯಾವುದಾದ್ರೂ ಇರಬಹುದು, ಅದೇ ಒಂದು ಭಗವಂತನ ಸೇವೆ ಅಂತ ಆಗುತ್ತೆ. ಹಾಗಾಗಿ ಅದನ್ನು ಒಂಥರ ವಾಲಂಟ್ರಿ ಸರ್ವಿಸ್ ಅಂತ ಹೇಳ್ತೀವಲ್ಲ, ಸ್ವಸಹಾಯವಾಗಿ ಅದು ಬರಬೇಕೇ ಹೊರತು ಅದರಿಂದ ಯಾವುದೇ ರೀತಿಯಾದಂತಹ ನಾವು ರಿಟರ್ನ್ಸ್ ಅಂತ ನಾವು ಇಟ್ಕೋಬಾರ್ದು. ಗೀತೆನಲ್ಲಿ ಭಗವಂತ ಹೇಳಿದ ಹಾಗೆ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಅಧಿಕಾರ ಏನಪ್ಪ ಅಂದರೆ ಭಗವಂತನ ಸೇವೆ ಮಾಡೋದೇ ಅಷ್ಟು. ಮಾ ಫಲೇಶು ಫಲಾಫಲಗಳು ನಮಗೆ ಲಭಿಸುತ್ತೋ ಇಲ್ವೋ ಅನ್ನತಕ್ಕಂತಹ ಅನುಮಾನಗಳು ಬೇಡ. ಭಗವಂತ ಖಂಡಿತ ಕೊಡ್ತಾನೆ ಅನ್ನೋದು ಮಹಾವಿಶ್ವಾಸ ಇರಬೇಕು. ಆ ವಿಶ್ವಾಸದಿಂದಾನೇ ಬರಬೇಕು. ನಿಮ್ಮ ಯಥಾಶಕ್ತಿ, ನಿಮ್ಮ ಶಕ್ತಿಗೆ ಅನುಗುಣವಾಗಿ ಮಾಡಿ, ನಿಮ್ಮ ಶಕ್ತಿ ಮೀರಿ ಮಾಡಬೇಡಿ. ನಿಮ್ಮ ಶಕ್ತಿಗೆ ಅನುಗುಣವಾಗಿ ಯಾವುದಾಗುತ್ತೋ ಅದಕ್ಕೆ ಅದು ಪೂರ್ಣವಾಗಿ ಆ ಯಾವ ರೂಪದಲ್ಲಾಗುತ್ತೋ, ನಿಮ್ಮಲ್ಲಿ ಯಾವುದು ಲಭ್ಯವಿದೆಯೋ ಅದರಿಂದ ನೀವು ಅದನ್ನು ಸಲ್ಲಿಸಬಹುದಾಗಿದೆ. ವಿಶೇಷವಾಗಿ ಹೇಳಬೇಕು ಅಂದರೆ ವರದರಾಜ ಸ್ವಾಮಿ ಅಂದರೆ ದೇವಾಧಿರಾಜ, ಅಂದರೆ ದೇವತೆಗಳಿಗೆ ರಾಜ ಅಂತ ಹೇಳ್ತಾರೆ. ಹಾಗಾಗಿ ದೇವತೆಗಳು ನಿತ್ಯ ಸೂರ್ಯಗಳಿಗೆ ಎಲ್ಲ ಅಧಿಪತಿಯಾಗಿರತಕ್ಕಂತಹ ವರದರಾಜ ಸ್ವಾಮಿ ಈತನ ವೈಭವ ಹೇಳಬೇಕು ಅನ್ನೋದಾದಲ್ಲಿ ಸಾಮಾನ್ಯವಾಗಿ ಎಲ್ಲ ನಮ್ಮ ಇತ್ತೀಚಿನ ಇದರಲ್ಲಿ ತೆಗೆದುಕೊಂಡಾಗ ಅಧಿಕಾರಿಗಳಿಗೆ, ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ಮತ್ತು ರಾಜಕಾರಣಿಗಳ ಮಂತ್ರಿ ಮಹೋದಯರುಗಳಿಗೆಲ್ಲ, ಪ್ರಧಾನಿಗಳಿಗೆ, ಇವರಿಗೆಲ್ಲ ನಾವು ಏನು ಹೇಳ್ತೀವಿ, ಅವ್ರಿಗೆ ಗೌರವ ವಂದನೆಯನ್ನು ಸಲ್ಲಿಸ್ತಾರೆ ಬಂದಂತಹ ಸಂದರ್ಭದಲ್ಲಿ ತೀರ ಗಣ್ಯ ವ್ಯಕ್ತಿಗಳಿಗೆ. ಹಾಗೆ ಮಹಾರಾಜರ ಕಾಲದಲ್ಲೂ ಕೂಡ ಆವತ್ತಿನ ಇದರಲ್ಲಿ ಆ ಒಂದು ಪ್ರಭುತ್ವ ಇದ್ದಾಗ ಮಹಾರಾಜರಿಗೆ ಆ ರೀತಿ ಮಹಾರಾಜರ ಸೈನ್ಯ ಒಂದು ಪದ್ಧತಿಗಳು ವಿಜಯನಗರ ಕಾಲದಲ್ಲಿರಬಹುದು, ಮೈಸೂರು ಮಹಾರಾಜರ ಕಾಲದಲ್ಲಿ ಅವರಿಗೆಲ್ಲ ಈ ಒಂದು ಆ ನವರಾತ್ರಿ ಸಂದರ್ಭ, ದರ್ಬಾರ್ ಸಂದರ್ಭಗಳಲ್ಲಿ ಅವರಿಗೆ ಒಂದು ಗೌರವ ಇದನ್ನು ಆ ಸೈನ್ಯ ಪಡೆ ಕೊಡ್ತಾ ಇತ್ತು. ಕಾಲಾನಂತರದಲ್ಲಿ ಬ್ರಿಟಿಷ್ ಒಂದು ವಸಾಹತುಶಾಹಿ ಬಂದ ಮೇಲೆ ಬ್ರಿಟಿಷ್ ತುಕಡಿಗಳು ಕೂಡ ನಮ್ಮ ಮೈಸೂರು ಸಂಸ್ಥಾನ ಪ್ರವೇಶಿಸಿದ ಮೇಲೆ ಹಂತ ಹಂತವಾಗಿ ಮಹಾರಾಜರ ಕಾಲದಲ್ಲಿ ಅವರೂ ಬಂದು ಇಲ್ಲಿ ಜೊತೆಯಲ್ಲಿ ಪಾಲ್ಗೊಂಡಂತಹ ಒಂದು ಸಂದರ್ಭದಲ್ಲಿ ಮಹಾರಾಜರಿಗೆ ಸಲ್ಲಿಸೋದಲ್ಲದೆ ಮಹಾರಾಜರ ಅಧೀನದಲ್ಲಿರತಕ್ಕಂತಹ ಮೈಸೂರು ಸಂಸ್ಥಾನದಲ್ಲಿರತಕ್ಕಂಥ ಮಹಾರಾಜರ ಅಧೀನದಲ್ಲಿರತಕ್ಕಂತಹ ಈ ಮೈಸೂರು ಪ್ರಸನ್ನಕೃಷ್ಣ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ಕೃಷ್ಣೋತ್ಸವ ಸಂದರ್ಭದಲ್ಲೂ, ನವರಾತ್ರಿ ಸಂದರ್ಭದಲ್ಲೂ, ಮತ್ತು ಬೆಟ್ಟದಲ್ಲಿ ಚಾಮುಂಡಿ ಬೆಟ್ಟದಲ್ಲೂ ಕೂಡ ಅಲ್ಲಿ ಚಾಮುಂಡಿಗೆ ನವರಾತ್ರಿ ಸಂದರ್ಭದಲ್ಲಿ ಗಾರ್ಡ್ ಆಫ್ ಆನರ್ ಅಂತ ನಡೆಯುತ್ತೆ. ಅದೇ ರೀತಿ ಮಹಾರಾಜರು ಇಲ್ಲಿ ಸಾಧಾರಣವಾಗಿ ದಸರೆಗೆ ಇಲ್ಲಿಂದ ಆನೆನ ಕರ್ಕೊಂಡು ಹೋಗುವಂಥದ್ದು ಈ ಹೆಗಡದೇವನ ಕೋಟೆ ಪ್ರಾಂತ್ಯದಿಂದ ಕಾಡುಗಳಿಂದ ತೊಗೊಂಡು ಹೋಗ್ತಾಯಿದ್ರು. ಆನೆ ತೊಗೊಬೇಕಾದ್ರೆ ಪೂಜೆ ಮಾಡ್ಬೇಕಾದ್ರೆ ಮಹಾರಾಜರು ಇಲ್ಲಿ ಬರೋರು, ಹಾಗೆ ಬೇಟೆ ಆಡೋಕ್ಕೂ ಇಲ್ಲಿ ಬರೋರು. ಬರುವಂಥ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಇಲ್ಲಿ ಬಂದು ಭೇಟಿಯನ್ನು ನೀಡ್ತಾಯಿದ್ರು. ಮುಮ್ಮಡಿ ಕೃಷ್ಣಾರ್ಬಿಡರು ಕೂಡ ಇಲ್ಲಿ ಅಮ್ಮನವರ ಸನ್ನಿಧಿನಲ್ಲಿ ಒಂದು ದೊಡ್ಡ ಕನ್ನಡಿಯನ್ನು ಕಾಣಿಕೆಯಾಗಿ ಕೊಟ್ಟಿದ್ದಾರೆ. ಅದು ಇವತ್ತಿಗೂ ಇಲ್ಲಿ ದೇವಸ್ಥಾನದಲ್ಲಿ ಕಾಣಬಹುದಾಗಿದೆ. ಆಗ ಮಹಾರಾಜರು ಹಿಂದೆ ಹೇಳಿದ ಹಾಗೆ ಚಿಕ್ಕದೇವರಾಜ ಒಡೆಯರ ಕಾಲದಲ್ಲೇ ಇಲ್ಲಿ ಹೆಚ್ಚು ಭಗವಂತನಿಗೆ ಸೇವೆಗಳೆಲ್ಲ ನಡೆದಿತ್ತು ಅಂತ ಹೇಳಿದ್ದೆ. ಹಾಗಾಗಿ ಆ ಒಂದು ಕಾಲದಿಂದಾನೇ ಇಲ್ಲೂ ಕೂಡ ವರದರಾಜ ಸ್ವಾಮಿಗೂ ಕೂಡ ನವರಾತ್ರಿನಲ್ಲಿ ಅವತ್ತೆಲ್ಲ ಕ್ಷಾತ್ರ ವೈಭವ ಇರೋದರಿಂದ ಅವತ್ತಿಗೂ ಕೂಡ ಒಂದು ಸೈನ್ಯದ ಒಂದು ಭಗವಂತನಿಗೆ ಗೌರವ ವಂದನೆ ಅಂತ ಹೇಳ್ತೀವಿ, ಗಾರ್ಡ್ ಆಫ್ ಆನರ್ ಅಂತ. ಇವತ್ತಿನ ಒಂದು ಇದರಲ್ಲಿ ನಂತರ ಪ್ರಭುತ್ವ ಹೋಗಿ ಪ್ರಜಾಪ್ರಭುತ್ವ ಸರ್ಕಾರ ಬಂದ ಮೇಲೂ ಕೂಡ ನಮ್ಮ ಒಂದು ಪೊಲೀಸ್ ಇಲಾಖೆಯಿಂದ ಕೂಡ ಆ ಇಲಾಖೆಯಿಂದನೇ ಆ ಉತ್ಸವ ನಡೆದು ಅವರು ಕೂಡ ಈ ಒಂದು ಗಾರ್ಡ್ ಆಫ್ ಆನರ್ ಮಾಡ್ತಾರೆ. ಹಾಗಾಗಿ ನಾವು ಚಾಮುಂಡಿ ಬೆಟ್ಟದಲ್ಲಿ ಹೋಗಿ ಅದನ್ನು ನೋಡೋಕ್ಕೆ ಸಾಧ್ಯ ಇಲ್ಲ. ಆದರೆ ಈ ದೇವಸ್ಥಾನದಲ್ಲಿ ನವರಾತ್ರಿನಲ್ಲಿ ಎಲ್ಲರೂ ಕೂಡ ಚೆನ್ನಾಗಿ ಇಲ್ಲಿ ನಿಂತ್ಕೊಂಡು ವಿಶಾಲವಾಗಿರುತ್ತೆ ರಸ್ತೆಯಲ್ಲಿ ಮುಂದೆ
ಭಗವಂತ ಅಶ್ವಾರೂಢನಾಗಿದ್ದಾಗ ಅವರು ಪೊಲೀಸ್ ಇಲಾಖೆಯಿಂದಲೇ ಗಾರ್ಡ್ ಆಫ್ ಆನರ್ ಮಾಡ್ತಾರೆ. ಹಾಗಾಗಿ ಅದನ್ನೆಲ್ಲ ನೋಡಬಹುದು. ಕೇವಲ ರಥೋತ್ಸವ ಅಲ್ಲ, ಇತರೆ ಉತ್ಸವಗಳು, ಪವಿತ್ರೋತ್ಸವಗಳು, ಈ ನವರಾತ್ರಿ ಉತ್ಸವದಲ್ಲಿ 9 ದಿವಸ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿಶೇಷವಾಗಿ ಎಲ್ಲ ನಡೆಯುತ್ತೆ. ಈ ರಥೋತ್ಸವ ದಿವಸವೂ ಕೂಡ ನಮ್ಮ BS ರಂಗಯ್ಯಂಗಾರವರ ಕುಟುಂಬದ ವತಿಯಿಂದ ಅನ್ನದಾನ ನಡೆಯುತ್ತೆ. ಹಾಗಾಗಿ ಅದಲ್ಲದೆ ಎಲ್ಲ ಮಾಮೂಲಿ ಉತ್ಸವಗಳಲ್ಲೂ ಕೂಡ ಆಯಾ ಸಮುದಾಯದವರು ಭಗವಂತನಿಗೆ ಪ್ರಸಾದಗಳನ್ನು ಮಾಡಿ ದೇವಸ್ಥಾನಗಳಲ್ಲಿ ಅದನ್ನು ಎಲ್ಲ ಭಕ್ತಾದಿಗಳಿಗೆ ವಿನಿಯೋಗವನ್ನು ಮಾಡಿಸ್ತಾರೆ. ಆದ್ದರಿಂದ ಎಲ್ಲರೂ ಕೂಡ ಕೇವಲ ಯಾವುದು ಒಬ್ಬರದು ಅಧೀನ ಅಥವಾ ಇನ್ನೊಬ್ಬರದು ಇದು ದೇವಸ್ಥಾನ ಒಂದು ಕೋಮನದು ಅಂತ ಭಾವನೆ ಇಲ್ಲದೇ ಎಲ್ಲರೂ ಕೂಡ ಬಂದು ದೇವಸ್ಥಾನದಲ್ಲಿ ಭಾಗವಹಿಸಿ ಭಗವಂತನ ಕೃಪೆಗೆ ಪಾತ್ರರಾಗಿ ಹಾಗಾಗಿ ವಿನಂತಿ. ಈ ಪರಂಪರೆ ಕೇವಲ ಒಂದು ರಥೋತ್ಸವವಲ್ಲ, ಇದು ಸಾವಿರಾರು ಭಕ್ತರ ನಂಬಿಕೆ ಮತ್ತು ಸಂಸ್ಕೃತಿಯ ಜೀವಂತ ಸಂಕೇತ. ನಮ್ಮ ಬಿಡುವಿಲ್ಲದ ಜೀವನದ ನಡುವೆ ಇಂತಹ ಪುಣ್ಯಕ್ಷೇತ್ರಗಳಿಗೆ ಮತ್ತು ಪುರಾತನ ಜಾತ್ರೆಗಳು ಮತ್ತು ರಥೋತ್ಸವಗಳಲ್ಲಿ ಪಾಲ್ಗೊಳ್ಳುವುದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುವುದಷ್ಟೇ ಅಲ್ಲದೆ ನಮ್ಮ ಪೂರ್ವಜರು ಉಳಿಸಿ ಹೋದ ಇಂತಹ ಭವ್ಯ ಪರಂಪರೆಯನ್ನು ಮುಂದಿನ ಪೀಳಿಗೆಗೆ ದಾಟಿಸುವ ಜವಾಬ್ದಾರಿ ಕೂಡ ನಮ್ಮ ಮೇಲಿದೆ. ನಮಗಾಗಿ ಇಷ್ಟೊಂದು ಅಮೂಲ್ಯ ಸಮಯ ನೀಡಿ ನಮ್ಮೊಂದಿಗೆ ಇಷ್ಟೆಲ್ಲ ಅಮೂಲ್ಯ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳು ಸರ್. ಪ್ರಿಯ ಕೇಳುಗರೆ, ಇದುವರೆಗೂ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಮೈಸೂರು ಜಿಲ್ಲೆಯ HD ಕೋಟೆಯಲ್ಲಿರುವ ಶ್ರೀ ಲಕ್ಷ್ಮೀ ವರದರಾಜಸ್ವಾಮಿ ದೇವಸ್ಥಾನದಲ್ಲಿ ನಡೆಯುವ ಅತ್ಯಂತ ಪ್ರಸಿದ್ಧವಾದ ಬ್ರಹ್ಮರಥೋತ್ಸವದ ಬಗ್ಗೆ ದೇವಸ್ಥಾನದ ಆಗಮಿಕರಾದ ಶ್ರೀಯುತ ವಿನಯ್ BS ರವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ದೇವಾಲಯದ ವಿಶೇಷತೆ ಕುರಿತು ಮುಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.